ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನೊಂದು ಪ್ರಮುಖ ವಿಡಿಯೋ ಜೂನ್ ತಿಂಗಳ ಫುಲ್ ಮಂತ್ ಒಂದು ವಿಡಿಯೋದಲ್ಲಿ ಇರುತ್ತೆ ನೋಡ್ರಿ. ಅಂದ್ರೆ ಈಗ ಜುಲೈ ತಿಂಗಳದು ಒಂದು ಮಂತ್ದು ಮಾಡಿದ್ದೀನಿ ವಿಡಿಯೋ. ಈಗ ಜೂನ್ ಮಂತ್ದು ವಿಡಿಯೋ ಇರ್ತದೆ ನೋಡ್ರಿ. ಇದು ಜೂನ್ನಲ್ಲಿ ಆಗಿರುವಂತ ಪ್ರಮುಖ ಪ್ರಚಲಿತ ಘಟನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಇರ್ತದ. ಕೊನೆವರೆಗೂ ನೋಡ್ರಿ. ಕೊನೆಯದಾಗಿ ಕೂಡ ಪ್ರಮುಖವಾದಂತ ವಿಷಯಗಳೇ ಇರ್ತಾವ. ಮಿಸ್ ಮಾಡಕ್ ಹೋಗ್ಬೇಡ್ರಿ. ಮುಂದೆ ಬರುವಂತ ಪರೀಕ್ಷೆಗಳಿಗೆ ಸಹಕಾರಿ ಆಗುತ್ತಂತ ಹೇಳ್ಬೋದು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಮೊದಲನೇದಾಗಿ 2026ರ ಜೂನ್ ತಿಂಗಳಿನಲ್ಲಿ ಭಾರತದ 100ನೇ ರಾಮ್ಸರ್ ತಾಣವಾಗಿ ಘೋಷಿಸಲ್ಪಟ್ಟ ಸುರ್ರಾತಾಲ್ ಯಾವ ರಾಜ್ಯದಲ್ಲಿ ಕಂಡು ಬರ್ತದಂತ ಕೊಟ್ಟಿದ್ದಾರೆ. ಅಂದ್ರೆ ಸುರ್ರಾತಾಲ್ ಅಂತ ಕರಿಬಹುದು ಅಥವಾ ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ ಅಂತ ಕರೀತಾರ. ಇದು ನ್ಯೂಸ್ ಅಲ್ಲಿ ಬಂದಿರುವಂತ ಒಂದು ಪ್ರಮುಖ ವಿಡಿಯೋ ನೋಡ್ರಿ. ಇದು 100ನೇ ರಾಮ್ಸರ್ ತಾಣವಾಗಿ ಇತ್ತೀಚೆಗೆ ಕಂಡು ಬಂದಿದೆ, ಘೋಷಿಸಲ್ಪಟ್ಟಿದೆ. ಇದು ಯಾವ ರಾಜ್ಯದಲ್ಲಿ ಕಂಡು ಬರ್ತದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತದೆ. ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತದ. ಇದು ಭಾರತದ 100ನೇ ಒಂದು ರಾಮ್ಸರ್ ತಾಣವಾಗಿ ಘೋಷಣೆ ಮಾಡಿದ್ದಾರೆ ಇತ್ತೀಚೆಗೆ. ಉತ್ತರ ಪ್ರದೇಶದ ಒಂದು 13ನೇ ಒಂದು ರಾಮ್ಸರ್ ತಾಣ ಆಗಿದೆ ಅಂತ ಹೇಳ್ಬೋದು ನೋಡ್ರಿ. ಅದು ಜೂನ್ 2026ರಲ್ಲಿ ಕೇಂದ್ರ ಪರಿಸರ ಸಚಿವಾಲಯವು ಉತ್ತರ ಪ್ರದೇಶದ ಬಲಿಯಾ ಜಿಲ್ಲೆಯಲ್ಲಿರುವಂತಹ ಸುರ್ರಾತಾಲ್ ಅನ್ನು ಭಾರತದ 100ನೇ ರಾಮ್ಸರ್ ತಾಣವಾಗಿ ಘೋಷಣೆ ಮಾಡಿದೆ ಅಂತಾನೆ ಹೇಳ್ಬೋದು. 100ನೇ ತಾಣವಾಗಿ ಘೋಷಣೆ ಮಾಡಿದೆ ನೋಡಿ ಈ ಒಂದು ಸುರ್ರಾತಾಲ್ ಅನ್ನು. ಜಯಪ್ರಕಾಶ್ ನಾರಾಯಣ್ ಅಂತ ಕರೀತಾರೆ ಈ ಒಂದು ಸುರ್ರಾತಾಲ್ಗೆ. ಪರೀಕ್ಷಾ ದೃಷ್ಟಿಕೋನದಿಂದ ನೋಡೋದಾದ್ರೆ ಭಾರತ ಈಗ 100 ರಾಮ್ಸರ್ ತಾಣಗಳು ಹೊಂದಿದೆ. 100 ರಾಮ್ಸರ್ ತಾಣಗಳು ಭಾರತ ಹೊಂದಿದೆ ನೋಡ್ರಿ. ಏಷ್ಯಾದಲ್ಲಿ ಅತಿ ಹೆಚ್ಚು ಒಂದು ರಾಮ್ಸರ್ ತಾಣಗಳನ್ನು ಹೊಂದಿರುವಂತ ದೇಶ ಯಾವ್ದಪ್ಪ ಅಂತಂದ್ರೆ ಅದು ನಮ್ಮ ಭಾರತ ದೇಶ ಆಗಿದೆ. ಅದೇ ರೀತಿಯಾಗಿ ಉತ್ತರ ಪ್ರದೇಶ, ಈಗೇನು ಸುರ್ರಾತಾಲ್ ಕಂಡು ಬರ್ತಲ್ಲ ಉತ್ತರ ಪ್ರದೇಶ, ಟೋಟಲ್ ಆಗಿ ಉತ್ತರ ಪ್ರದೇಶದಲ್ಲಿ 13 ಈ ಒಂದು ರಾಮ್ಸರ್ ತಾಣಗಳು ಕಂಡು ಬರ್ತಾವ. 12 ಇತ್ತು, ಇದೊಂದು ಸೇರಿಗೇಶನ್ ಈಗ 13 ಆಗಿದೆ ನೋಡಿ. ಇದು ಜೂನ್ ನಲ್ಲಿ ನಡೆದಂತ ಪ್ರಮುಖ ಒಂದು ಘಟನೆ ಇರ್ತದೆ. ಓಕೆ, ಈ ರೀತಿಯಾದಂತ ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಆಗ್ರಿ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡ್ರಿ. ಪರೀಕ್ಷೆ ಹತ್ತಿರ ಇದೆ, ಅದಕ್ಕಾಗಿ ರಿವಿಷನ್ ಕೂಡ ಆದಂಗಾಗುತ್ತೆ. ನೆಕ್ಸ್ಟ್ ಹೋಗೋಣ. ಜೂನ್ 2026ರ RBI ಹಣಕಾಸು ನೀತಿ ಸಮಿತಿ ಸಭೆಯಲ್ಲಿ ರೆಪೋ ದರವನ್ನು ಶೇಕಡ ಎಷ್ಟು ನಿಗದಿಪಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಎಷ್ಟು ಶೇಕಡಾವಾರು ನಿಗದಿ ಮಾಡಲಾಗಿದೆ ರೆಪೋ ದರವನ್ನು. ರೆಪೋ ದರ, ರಿವರ್ಸ್ ರೆಪೋ ದರ, SSR, CLR ಅಂತ ಬರ್ತಾವ. ಅವೆಲ್ಲ ಗೊತ್ತಿರ್ಬೇಕು ನೋಡ್ರಿ. ರೆಪೋ ದರವನ್ನು ಎಷ್ಟು ಮಾಡಿದ್ದಾರೆ. ರೆಪೋ ದರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 5.25%, ಶೇಕಡ 5.25% ಅಷ್ಟು ಮಾಡಿದ್ದಾರೆ ರೆಪೋ ದರ. ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಣಕಾಸು ಸಮಿತಿಯು ಏನಪ್ಪಾ ಅಂತಂದ್ರೆ 2026 ಜೂನ್ ನಲ್ಲಿ ರೆಪೋ ದರವನ್ನು ಯಾವುದೇ ಒಂದು ಬದಲಾವಣೆ ಮಾಡದೆ 5.25% ನಲ್ಲಿ ಮುಂದುವರಿಸಲು ನಿರ್ಧಾರ ಮಾಡಿದೆ. 5.25%. ಯಾವುದೇ ರೀತಿಯಾದಂತ ಬದಲಾವಣೆ ಆಗಿಲ್ಲ ನೋಡ್ರಿ ಈ ವರ್ಷವೂ ಕೂಡ. ರೆಪೋ ದರ ಅಂದ್ರೆ ಏನಪ್ಪಾ ಅಂತಂದ್ರೆ ವಾಣಿಜ್ಯ ಬ್ಯಾಂಕುಗಳಿಗೆ RBI ನೀಡುವಂತ ಅಲ್ಪಾವಧಿ ಸಾಲದ ಮೇಲಿನ ಬಡ್ಡಿ ದರ ಆಗಿರ್ತದ. ಅಂದ್ರೆ RBI ಏನಪ್ಪಾ ಅಂತಂದ್ರೆ ವಾಣಿಜ್ಯ ಬ್ಯಾಂಕ್ಗಳಿಗೆ, ವಾಣಿಜ್ಯ ಬ್ಯಾಂಕ್ ಇರ್ತದಲ್ಲ ಆ ಒಂದು ಬ್ಯಾಂಕುಗಳಿಗೆ ಅಲ್ಪಾವಧಿ ನೀಡುವಂತ ಸಾಲದ ಮೇಲಿನ ಬಡ್ಡಿ ದರವನ್ನು ನಾವು ರೆಪೋ ದರ ಎಂದು ಕರೆಯುತ್ತೇವೆ. ದ್ರವ್ಯತೆ ಹೊಂದಾಣಿಕೆ ಸೌಲಭ್ಯತೆ ಅಡಿಯಲ್ಲಿ ಇದನ್ನು ನಿರ್ಧಾರ ಮಾಡ್ತಾರ. ನೆಕ್ಸ್ಟ್ 2026ರ ಬ್ಲೂಬರ್ಗ್ ವರದಿಯ ಪ್ರಕಾರ ಜಾಗತಿಕ ಮಾರುಕಟ್ಟೆಯಲ್ಲಿ ಬಂಡವಾಳೀಕರಣ ಶ್ರೇಯಾಂಕದಲ್ಲಿ ಭಾರತದ ಸ್ಥಾನ ಎಷ್ಟು? ಮಾರ್ಕೆಟ್ ಕ್ಯಾಪ್ ನಲ್ಲಿ ಒಂದು ಭಾರತದ ಸ್ಥಾನ ಎಷ್ಟು ಅಂತ ಕೊಟ್ಟಿದ್ದಾರೆ. 5, 4, 6, 7 ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ, 7ನೇ ಸ್ಥಾನವನ್ನು ಭಾರತ ಪಡೆದುಕೊಂಡಿದೆ ಈ ಒಂದು ಬಂಡವಾಳ ಒಂದು ಕ್ಯಾಪ್ ನಲ್ಲಿ. ಈ ಒಂದು ಶ್ರೇಯಾಂಕದಲ್ಲಿ 7ನೇ ಸ್ಥಾನ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಭಾರತದ ಒಟ್ಟು ಮಾರುಕಟ್ಟೆ ಮೌಲ್ಯ 4.84 ಟ್ರಿಲಿಯನ್ ತಲುಪುವ ಮೂಲಕ ಜಾಗತಿಕ ಶ್ರೇಯಾಂಕದಲ್ಲಿ 7ನೇ ಒಂದು ಸ್ಥಾನ ಪಡೆದುಕೊಂಡಿದೆ. ಭಾರತ 7ನೇ ಸ್ಥಾನ ಪಡೆದುಕೊಂಡಿದೆ ನೋಡ್ರಿ. 4.84 ಟ್ರಿಲಿಯನ್ ಇದೆ, ಅದು ಅಮೆರಿಕನ್ ಡಾಲರ್. ಪರೀಕ್ಷಾ ದೃಷ್ಟಿಕೋನದಿಂದ ನೋಡೋದಾದ್ರೆ ದಕ್ಷಿಣ ಕೊರಿಯಾವು 5.01 ಟ್ರಿಲಿಯನ್ ಮೌಲ್ಯದೊಂದಿಗೆ ಭಾರತವನ್ನು ಹಿಂದಿಕ್ಕಿ 6ನೇ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ ನೋಡಿ. 6ನೇ ಸ್ಥಾನ ಯಾವ್ದಪ್ಪ ಅದಂದ್ರೆ ಅದು ದಕ್ಷಿಣ ಕೊರಿಯಾ. ವಿದೇಶಿ ಹೂಡಿಕೆದಾರರ ಹಿಂಪಡೆಯುವಿಕೆ ಇದಕ್ಕೆ ಪ್ರಮುಖ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ವಿದೇಶಿ ಹೂಡಿಕೆಯಲ್ಲಿ
ಹಲವಾರು ಜನ ಏನ್ ಮಾಡಿದ್ದಾರೆ ಅಂದ್ರೆ ಹಿಂಪಡೆದಿದ್ದಾರೆ ಹಣವನ್ನು. ಅದಕ್ಕಾಗಿ ಭಾರತ ಏನಪ್ಪಾ ಅಂತಂದ್ರೆ 7ನೇ ಸ್ಥಾನವನ್ನು ಪಡೆದುಕೊಂಡಿದೆ. 6ನೇ ಸ್ಥಾನ ಯಾವ್ದಪ್ಪ ಅಂತಂದ್ರೆ ಅದು ದಕ್ಷಿಣ ಕೊರಿಯಾ ಇದೆ ನೋಡ್ರಿ. ನೆಕ್ಸ್ಟ್ 2026 ಪುರುಷರ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯನ್ನು ಯಾವ ದೇಶಗಳು ಜಂಟಿಯಾಗಿ ಆಯೋಜಿಸುತ್ತಿವೆ ಅಂತ ಕೊಟ್ಟಿದ್ದಾರೆ. ಜೂನ್ ನಲ್ಲಿ ಬಂದಿತ್ತು ಇದು ನ್ಯೂಸ್. ಈಗ ತಿರುಗಿ ಇದರದ ಮ್ಯಾಚ್ ಕೂಡ ಆಗಿ ಒಂದು ತಂಡಗಳು ಕೂಡ ವಿಜೇತ ಆಗಿವೆ ನೋಡಿ. ಓಕೆ, ಆಯೋಜಿಸಿದಂತ ದೇಶ ಯಾವ್ದಂತ ಕೊಟ್ಟಿದ್ದಾರೆ ಫಿಫಾದು ಆಯೋಜನೆ ಮಾಡಿರುವಂತ ದೇಶಗಳು ಯಾವ್ಯಾವು? 3 ದೇಶಗಳು ಆಯೋಜನೆ ಮಾಡ್ಯಾವ ಟೋಟಲ್ ಆಗಿ. ಓಕೆ, 3 ದೇಶಗಳು ಯಾವ್ಯಾವ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. USA, ಕೆನಡಾ, ಮೆಕ್ಸಿಕೋ ದೇಶಗಳು ಆಯೋಜನೆ ಮಾಡಿವೆ. ಓಕೆ, 2026 ಒಂದು ಫಿಫಾ ಫುಟ್ಬಾಲ್ ಟೂರ್ನಮೆಂಟ್ ನಲ್ಲಿ. ಇದರಲ್ಲಿ ಗೆದ್ದ ತಂಡ ಯಾವ್ದಪ್ಪ ಅಂತಂದ್ರೆ ಸ್ಪೇನ್ ದೇಶ ಆಗಿದೆ ನೋಡಿ. ಸ್ಪೇನ್ ಈಗ ಆಲ್ರೆಡಿ ಗೆದ್ದಿದೆ, ತಂಡ ಮುಗಿದಿದೆ. ಸ್ಪೇನ್ ದೇಶ ಗೆದ್ದಿದೆ. ರನ್ನರ್ ಅಪ್ ಆದವರು ಅರ್ಜೆಂಟೀನಾ. 3ನೇ ಸ್ಥಾನದಲ್ಲಿ ಇಂಗ್ಲೆಂಡ್ ಇದೆ ನೋಡಿ. USA, ಕೆನಡಾ, ಮೆಕ್ಸಿಕೋ ಇದಕ್ಕೆ ಸರಿಯಾದ ಉತ್ತರ ಇದೆ ನೋಡ್ರಿ. 23ನೇ ಆವೃತ್ತಿ ಅಂದ್ರೆ ಎಷ್ಟನೇ ಆವೃತ್ತಿ ಇದು? 23ನೇ ಆವೃತ್ತಿ ಇದೆ ನೋಡ್ರಿ. ಫಿಫಾ ಪುರುಷರ ವಿಶ್ವಕಪ್ ಪಂದ್ಯಾವಳಿಯು ಜೂನ್ 2026ರಲ್ಲಿ ಪ್ರಾರಂಭವಾಗಿದ್ದು ಉತ್ತರ ಅಮೆರಿಕದ ಒಂದು 3 ದೇಶಗಳಲ್ಲೂ ಆತಿಥ್ಯ ವಹಿಸಲಿವೆ. ಅವು ಯಾವಪ್ಪ ಅಂತಂದ್ರೆ USA, ಕೆನಡಾ, ಮೆಕ್ಸಿಕೋ 3 ದೇಶಗಳು ಆತಿಥ್ಯ ವಹಿಸಿವೆ. ಇದು 23ನೇ ಆವೃತ್ತಿ. ಇದು ಕೂಡ ಗೊತ್ತಿರಲಿ. ಈ ಒಂದು ವಿಶ್ವಕಪ್ನ ಅಧಿಕೃತ ಮ್ಯಾಚ್ ಬಾಲ್ ಏನಪ್ಪಾ ಅಂತಂದ್ರೆ ಆಂಡಿಡಾಸ್ ಟ್ರಿಯೋಡ್ ಅವರು ಇದ್ದಾರೆ ನೋಡ್ರಿ. ಅದೇ ರೀತಿಯಾಗಿ 2022ರ ವಿಶ್ವಕಪ್ ವಿಜೇತ ತಂಡ ಯಾವ್ದಾಗಿತ್ತು ಅಂದ್ರೆ ಅದು ಅರ್ಜೆಂಟೀನಾ ಆಗಿತ್ತು. ಅರ್ಜೆಂಟೀನಾ ಚಾಂಪಿಯನ್ ಆಗಿತ್ತು 2022ರಲ್ಲಿ. ಆದ್ರೆ 2026ರ ಒಂದು ಫಿಫಾ ಫುಟ್ಬಾಲ್ ಟೂರ್ನಮೆಂಟ್ ನಲ್ಲಿ ಗೆದ್ದ ತಂಡ ಯಾವ್ದಪ್ಪ ಅಂತಂದ್ರೆ ಅದು ಸ್ಪೇನ್ ದೇಶ ಗೆದ್ದಿದೆ. ಸ್ಪೇನ್ ಗೆದ್ದಿದೆ. ರನ್ನರ್ ಅಪ್ ಆದದ್ದು ಅರ್ಜೆಂಟೀನಾ. 3ನೇ ಸ್ಥಾನ ಪಡೆದದ್ದು ಇಂಗ್ಲೆಂಡ್ ನೋಡ್ರಿ. ಇಂಗ್ಲೆಂಡ್ ಪಡೆದುಕೊಂಡಿದೆ. ಕ್ರಮವಾಗಿ ಕೂಡ ಕೇಳುವಂತ ಸಾಧ್ಯತೆ ಇರೋದ್ನ ನೋಡ್ಕೊಳ್ರಿ ಸ್ನೇಹಿತರೆ. ನೆಕ್ಸ್ಟ್ 2026ರಲ್ಲಿ ಇಂಡಿಯಾ AI ಮಿಷನ್ ನ ನೂತನ CEO ಆಗಿ ಯಾರನ್ನು ಅಧಿಕಾರ ವಹಿಸಿಕೊಂಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇಂಡಿಯಾ AI ಮಿಷನ್ ನ ಒಂದು ಅಧಿಕಾರಿ CEO ಆಗಿ ಯಾರನ್ನು ನೇಮಕ ಮಾಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಸೌರಭ್ ವಿಜಯ್ ಅಂತ ಹೇಳ್ತೀವಿ ನಾವು. ಸೌರಭ್ ವಿಜಯ್ ಅವರನ್ನು ಇಂಡಿಯಾ AI ಒಂದು CEO ಆಗಿ ನೇಮಕ ಮಾಡಲಾಗಿದೆ ಇತ್ತೀಚೆಗೆ. ಓಕೆ, ಇಂಡಿಯಾ ಅಂದ್ರೆ ಉದಯ್ನ ಒಂದು ಪ್ರಸ್ತುತ CEO ಆಗಿರುವಂತ ಸೌರಭ್ ವಿಜಯ್ ಅವರನ್ನು ಎಲೆಕ್ಟ್ರಾನಿಕ್ ಮತ್ತು IT ಸಚಿವಾಲಯದ ಅಡಿಯಲ್ಲಿ ಬರುವಂತ ಇಂಡಿಯಾ AI ಮಿಷನ್ ನ ಒಂದು ನೂತನ CEO ಆಗಿ ಹೆಚ್ಚುವರಿ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಯಾರು? ಸೌರಭ್ ವಿಜಯ್ ಅವರು ಅಭಿಷೇಕ್ ಸಿಂಗ್ ಅವರ ಒಂದು ಸ್ಥಾನವನ್ನು ತುಂಬಲಿದ್ದಾರೆ ಅಂತ ಹೇಳ್ಬೋದು. ಅಭಿಷೇಕ್ ಸಿಂಗ್ ಅವರು NTAನ ಒಂದು ಡೈರೆಕ್ಟರ್ ಜನರಲ್ ಆಗಿ ನೇಮಕಗೊಂಡಿದ್ದಾರೆ. ಇವರ ಒಂದು ಸ್ಥಾನಕ್ಕೆ ಏನಪ್ಪಾ ಅಂತಂದ್ರೆ ಈಗ ಸೌರಭ್ ವಿಜಯ್ ಅವರು ನೇಮಕವಾಗಿದ್ದಾರೆ ನೋಡ್ರಿ. ಇಂಡಿಯಾ AI ಯೋಜನೆಗೆ CEO ಆಗಿದ್ದವರು ಯಾರಪ್ಪ ಅಂತಂದ್ರೆ ಸೌರಭ್ ವಿಜಯ್, CEO. ನೆಕ್ಸ್ಟ್ FIH ಮಹಿಳಾ ಹಾಕಿ ನೇಷನ್ಸ್ ಕಪ್ 2026ರ ಪ್ರಶಸ್ತಿಯನ್ನು ಯಾವ ದೇಶ ಮುಡಿಗೇರಿಸಿಕೊಂಡಿದೆ? ಓಕೆ, ಫಿಮೇಲ್ ಕಪ್. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಭಾರತ ದೇಶ ಇದನ್ನು ಕಪ್ ಅನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಫಿಮೇಲ್ಗೆ ಸಂಬಂಧಿಸಿದಂತ ಒಂದು ಆಟದಲ್ಲಿ. ನ್ಯೂಜಿಲೆಂಡ್ ನಲ್ಲಿ ನಡೆದಂತ ಟೂರ್ನಮೆಂಟ್ ಫೈನಲ್ ನಲ್ಲಿ ಪಂದ್ಯದಲ್ಲಿ ಆತಿಥೇಯ ನ್ಯೂಜಿಲೆಂಡ್ ಅನ್ನು ತಂಡವನ್ನು ಮಣಿಸುವ ಮೂಲಕ ಭಾರತೀಯ ಮಹಿಳಾ ಹಾಕಿ ತಂಡ ಏನ್ ಮಾಡಿದೆ ಅಂದ್ರೆ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಈ ಒಂದು ಗೆಲುವಿನೊಂದಿಗೆ ಭಾರತೀಯ ತಂಡವು ಪ್ರತಿಷ್ಠಿತ FIH ಪ್ರೊ ಲೀಗ್ಗೆ ನೇರ ಅರ್ಹತೆಯನ್ನು ಪಡೆದುಕೊಂಡಿದೆ ಅಂತ ಆಗಿದೆ. FIH ನ ಒಂದು ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ ನ ಒಂದು ಲೌಸೆನ್ಯದಲ್ಲಿ ಕಂಡು ಬರುತ್ತೆ ನೋಡ್ರಿ. ನೆಕ್ಸ್ಟ್ ರಷ್ಯಾದಲ್ಲಿ ನಡೆದಂತ ಗ್ರ್ಯಾಂಡ್ ಸ್ಟ್ಯಾಂಡ್ ಮಾಸ್ಟರ್ ಕಪ್ 2026ರ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಯಾರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಮರಳು ಶಿಲ್ಪ ಕಲೆ ಅಂತ ಕರಿತಾರೆ ನೋಡ್ರಿ. ಈ ಒಂದು ಪ್ರಶಸ್ತಿಯನ್ನು ಗೆದ್ದಂತ ಭಾರತೀಯ ಯಾರು? ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಸುದರ್ಶನ್ ಪಟ್ನಾಯಕ್ ಅಂತ ಹೇಳ್ತೀವಿ. ಇವ್ರು ಏನಪ್ಪಾ ಅಂತಂದ್ರೆ ಈ ಒಂದು ರಷ್ಯಾ ದೇಶದಲ್ಲಿ ನಡೆದಿರುವಂತ ಗ್ರ್ಯಾಂಡ್ ಸ್ಟ್ಯಾಂಡ್ ಮಾಸ್ಟರ್ ಕಪ್ ಅನ್ನು ಪಡೆದುಕೊಂಡಿದ್ದಾರೆ ಪ್ರಶಸ್ತಿಯನ್ನು. ರಷ್ಯಾದಲ್ಲಿ ನಡೆದಂತ 2ನೇ ಅಂತಾರಾಷ್ಟ್ರೀಯ ಮರಳು ಶಿಲ್ಪಕಲಾ ಉತ್ಸವದಲ್ಲಿ ಭಾರತದ ಪ್ರಖ್ಯಾತ ಮರಳು ಕಲಾವಿದ ಆಗಿರುವಂತ ಸುದರ್ಶನ್ ಪಟ್ನಾಯಕ್ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಈ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಈ ಒಂದು ಶಿಲ್ಪಕಲೆ ಏನಪ್ಪಾ ಅಂತಂದ್ರೆ ಜಾಗತಿಕ ತಾಪಮಾನ ಏರಿಕೆ ಮತ್ತು ಪರಿಸರ ಸಂರಕ್ಷಣೆ ಸಂದೇಶವನ್ನು ಹೊಂದಿರ್ತದೆ. ನೆಕ್ಸ್ಟ್ ಕ್ವೆಶ್ಚನ್ಗಳು ಜಾಸ್ತಿ ಇದೆ ಸ್ನೇಹಿತರೆ, ಆದಷ್ಟು ಬೇಗ ಜಲ್ದಿ ಕ್ಲಿಯರ್ ಮಾಡೋಣ. ಓಕೆ, ಅಲ್ಲಷ್ಟು. QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ 2027ರಲ್ಲಿ ಭಾರತ ಯಾವ ಶಿಕ್ಷಣ ಸಂಸ್ಥೆಯು ದೇಶದಲ್ಲೇ ಅಗ್ರಸ್ಥಾನ ಪಡೆದುಕೊಂಡಿದೆ?
ಓಕೆ, ಜಾಗತಿಕ 118ನೇ ಒಂದು ಸ್ಥಾನ. ಓಕೆ, ಇಲ್ಲಿ ಯಾವ ಒಂದು ಶಿಕ್ಷಣ ಸಂಸ್ಥೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ IIT ದೆಹಲಿ ಅಂತ ನಾವು ಕರಿತೀವಿ. ಇದೇನ್ ಮಾಡಿದೆ ಅಂದ್ರೆ QS ವರ್ಲ್ಡ್ ಯೂನಿವರ್ಸಿಟಿಯಲ್ಲಿ ಅಗ್ರ ಸ್ಥಾನವನ್ನು ಪಡೆದುಕೊಂಡಿದೆ. ಇತ್ತೀಚೆಗೆ ಬಿಡುಗಡೆ ಆಗಿರುವಂತಹ QS ವಿಶ್ವವಿದ್ಯಾಲಯದ ಶ್ರೇಯಾಂಕದಲ್ಲಿ IIT ದೆಹಲಿ ಏನಪ್ಪಾ ಅಂತಂದ್ರೆ ಜಾಗತಿಕವಾಗಿ 118ನೇ ಸ್ಥಾನವನ್ನು ಪಡೆಯುವ ಮೂಲಕ ಭಾರತೀಯ ಸಂಸ್ಥೆಗಳ ಪೈಕಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ವಿಶ್ವವಿದ್ಯಾಲಯಗಳು ಏನಪ್ಪಾ ಅಂತಂದ್ರೆ ಬೇರೆ ಒಂದು ದೇಶಗಳ ಪ್ರಕಾರ 118ನೇ ಸ್ಥಾನ ಪಡೆದುಕೊಂಡಿದೆ. ಭಾರತ ದೇಶದ ಪ್ರಕಾರ ಮೊದಲ ಸ್ಥಾನದಲ್ಲಿದೆ ನೋಡಿ. ಒಟ್ಟು 52 ಭಾರತೀಯ ಸಂಸ್ಥೆಗಳು ಈ ಒಂದು ಪಟ್ಟಿಯಲ್ಲಿ ಸ್ಥಾನ ಪಡೆದಂತಾಗಿದೆ ಅಂತ ಹೇಳ್ಬೋದು. ಜಾಗತಿಕ ಮಟ್ಟದಲ್ಲಿ ಅಮೆರಿಕ ಒಂದು ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಏನಂದ್ರೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ನೆಕ್ಸ್ಟ್, 2026 ಫ್ರೆಂಚ್ ಓಪನ್ಸ್ ಟೆನ್ನಿಸ್ ಟೂರ್ನಮೆಂಟ್ನಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಪ್ರಶಸ್ತಿಯನ್ನು ಗೆದ್ದ ಆಟಗಾರ ಯಾರು? ನೋಡ್ರಿ, ಏನು ಪ್ರಮುಖವಾಗಿ 4 ಗ್ರ್ಯಾಂಡ್ ಸ್ಲಾಮ್ ಇವೆ. ಆ ಗ್ರ್ಯಾಂಡ್ ಸ್ಲಾಮ್ ಮೇಲೆ ಪ್ರಶ್ನೆ ಬರುವಂತ ಸಾಧ್ಯತೆ ಇರ್ತದೆ. ಇಲ್ಲಿ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಲ್ಲಿ ಗೆದ್ದಿರುವಂತ ಪುರುಷರ ಸಿಂಗಲ್ಸ್ ನಲ್ಲಿ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅಲೆಕ್ಸಾಂಡರ್ ಜ್ವೆರೇವ್ ನೋಡ್ರಿ. ಅಲೆಕ್ಸಾಂಡರ್ ಜ್ವೆರೇವ್ ಏನಪ್ಪಾ ಅಂತಂದ್ರೆ 2026 ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಲ್ಲಿ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇವರು ಫೆಮಲೋ ಕೊಬೆಲಿನ್ ಅವರನ್ನು ರನ್ ಅಪ್ ಮಾಡಿದ್ದಾರೆ, ಸೋಲಿಸಿದ್ದಾರೆ. ಓಕೆ, ರನ್ನರ್ ಅಪ್ ಆದವರು ಯಾರು? ಫೆಮಲಿನೋ ಕೊಬೆಲಿನ್. ಓಕೆ, ಫೆಮಿನೋ ಕೊಬೆಲಿನ್ ಅಂತ ಬರ್ತಾ ಹೋಗ್ತು. ಅಲೆಕ್ಸಾಂಡರ್ ಜ್ವೆರೇವ್ ಅಂತ ನಾವು ಹೇಳ್ತೀವಿ ನೋಡ್ರಿ. ಜರ್ಮನಿಯ ಒಂದು ಟೆನ್ನಿಸ್ ತಾರೆ ಆಗಿದ್ದಾರೆ ನೋಡ್ರಿ. ಇವ್ರು ಯಾವ ದೇಶಕ್ಕೆ ಸಂಬಂಧಿಸಿದ್ದಾರೆ ಅಂದ್ರೆ ಜರ್ಮನಿ ದೇಶಕ್ಕೆ ಸಂಬಂಧಿಸಿದ್ದಾರೆ. ಅಲೆಕ್ಸಾಂಡರ್ ಜ್ವೆರೇವ್ ಅವರು ಜೂನ್ 2026ರಲ್ಲಿ ನಡೆದಂತ ಫ್ರೆಂಚ್ ಓಪನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ಏನಪ್ಪಾ ಅಂತಂದ್ರೆ ಕ್ಲೇ ಕೋರ್ಟ್ ಎಂದು ಕರೀತಾರೆ ನೋಡ್ರಿ. ಮಣ್ಣಿನ ಅಂಕಣದ ಮೇಲೆ ಆಡಲಾಗ್ತದೆ. ಕ್ಲೇ ಕೋರ್ಟ್ ನಲ್ಲಿ ಆಡಲಾಗ್ತದೆ. ಇದು ವರ್ಷದ 2ನೇ ಒಂದು ಪ್ರಮುಖ ಗ್ರ್ಯಾಂಡ್ ಸ್ಲಾಮ್ ಆಗಿದೆ ನೋಡ್ರಿ. ಮೊದಲನೇ ಒಂದು ಗ್ರ್ಯಾಂಡ್ ಸ್ಲಾಮ್ ಯಾವ್ದಪ್ಪ ಅಂತಂದ್ರೆ ಅದು ಆಸ್ಟ್ರೇಲಿಯಾ ಗ್ರ್ಯಾಂಡ್ ಸ್ಲಾಮ್. 2ನೇದು ಯಾವುದು? ಫ್ರೆಂಚ್. ಓಕೆ, 3ನೇದು ಯಾವ್ದಪ್ಪ ಅಂತಂದ್ರೆ ವಿಂಬಲ್ಡನ್. 4ನೇದು USA ಓಪನ್ ಟೆನ್ನಿಸ್ ಟೂರ್ನಿ ಅಂತ ಕರಿತೀವಿ. ಇದು ಚಟ ಒಂದ್ಸಲ 2026ರಲ್ಲಿ ಗೆದ್ದಿರುವಂತ ಪ್ರಮುಖ ಒಂದು ವ್ಯಕ್ತಿಗಳ ಮೇಲೆ ನೋಡ್ಕೊಂಡ್ಬಿಡ್ರಿ ಒಂದ್ಸಲ. ನೆಕ್ಸ್ಟ್, ಫುಟ್ಪಾತ್ ಮೇಲೆ ನಡೆಯುವಂತ ಸಂವಿಧಾನದ ಯಾವ ವಿಧಿಯ ಒಂದು ಅಡಿಯಲ್ಲಿ ಮೂಲಭೂತ ಹಕ್ಕು ಎಂದು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತೀರ್ಪು ನೀಡಿದೆ. ಇದು ಕೂಡ ನೋಡ್ರಿ ಮ್ಯಾಗಝಿನ್ ಅಲ್ಲಿ ಕೂಡ ಇದೆ, ಮತ್ತೆ ನ್ಯೂಸ್ ಅಲ್ಲಿ ಕೂಡ ಇದೇ ವಿಷಯ ಬಂದಿದೆ. ಫುಟ್ಪಾತ್ ಮೇಲೆ ನಡೆಯೋದು ಕೂಡ ಒಂದು ಮೂಲಭೂತ ಹಕ್ಕು ಅಂತ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಈ ಒಂದು ವಿಧಿ ಯಾವ ವಿಧಿಗೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. 19ರಿಂದ 21ನೇ ವಿಧಿ ಏನಪ್ಪಾ ಅಂತಂದ್ರೆ ಒಂದು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತ ಆಗಿದೆ. ಈ ಒಂದು ವಿಧಿ ಫುಟ್ಪಾತ್ ಮೇಲೆ ನಡೆಯೋದು ಒಂದು ಮೂಲಭೂತ ಹಕ್ಕು ಅಂತ ಹೇಳಿದಾರೆ. ಯಾವ್ದಾದ್ರು ವಿಧಿಯ ಪ್ರಕಾರ ಹೇಳಿದಾರಪ್ಪ ಅಂತಂದ್ರೆ ಅದು 19 ಮತ್ತು 21ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಹೇಳಿದ್ದಾರೆ. ಅದಕ್ಕೆ ನ್ಯಾಯಮೂರ್ತಿಗಳಾದಂತ PS ನರಸಿಂಹ ಮತ್ತು AS ಚಂದೋರ್ಕರ್ ಅವರು ಏನಪ್ಪಾ ಅಂತಂದ್ರೆ ಈ ಒಂದು ಪೀಠವು ಗುರುತಿಸಲಾದ ಫುಟ್ಪಾತ್ಗಳ ನಡೆಯುವಂತ ಹಕ್ಕುಗಳ ವಾಹನಗಳ ಚಲನೆಗಿಂತ ಆದ್ಯತೆ ಪಡೆಯುತ್ತದೆ ಎಂದು ಮಹತ್ವವಾದಂತ ತೀರ್ಪು ನೀಡಿದ್ದಾರೆ. PS ನರಸಿಂಹ ಅವರು ಮತ್ತು AS ಚಂದ್ರಕರ್ ಅವರು. ವಿಧಿ 19(1)D ಯಲ್ಲಿ ಬರುತ್ತಾ ಮುಕ್ತವಾಗಿ ಸಂಚರಿಸುವ ಹಕ್ಕನ್ನು ಖಾತರಿಪಡಿಸ್ತದ. 19ನೇ ವಿಧಿಯಲ್ಲಿ ಏನಪ್ಪಾ ಅಂತಂದ್ರೆ D ಇದೇನು ತಿಳಿಸ್ತದ? ಮುಕ್ತವಾಗಿ ಸಂಚರಿಸುವಂತ ಒಂದು ವಿಧಿ ಆಗಿದೆ ನೋಡ್ರಿ. ಅದೇ ರೀತಿಯಾಗಿ 21ನೇ ವಿಧಿ ಅಂತ ಹೇಳ್ತೀವಿ ನಾವು. ಇದೇನಪ್ಪಾ ಅಂತಂದ್ರೆ ಜೀವಿಸುವ ಹಕ್ಕು, ವೈಯಕ್ತಿಕ ಹಕ್ಕು, ಸ್ವಾತಂತ್ರ್ಯ ರಕ್ಷಣೆ ಮಾಡ್ತದೆ ನೋಡ್ರಿ. 21ನೇ ವಿಧಿ ಜೀವಿಸುವ ಹಕ್ಕು ಬಗ್ಗೆ ಮಾಹಿತಿಯನ್ನು ನೀಡ್ತದ. ನೆಕ್ಸ್ಟ್, 2026 ವಿಶ್ವ ಪರಿಸರ ದಿನದ ಜಾಗತಿಕ ಆತಿಥ್ಯ ವಹಿಸುವಂತ ಯಾವ ದೇಶ ವಹಿಸುತ್ತೆ ಅಂತ ಕೊಟ್ಟಿದ್ದಾರೆ. 2026 ಈ ಒಂದು ವಿಶ್ವ ಪರಿಸರ ದಿನ ಎಲ್ಲಿ ನಡೀತ ಅಂತ ಕೊಟ್ಟಿದ್ದಾರೆ. ಜೂನ್ 5ನೇ ತಾರೀಕು ನಡೆದ. ಜೂನ್ 5 ಯಾವ ದೇಶದಲ್ಲಿ ನಡೀತಪ್ಪ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಅಜರ್ಬೈಜಾನ್ ಒಂದು ಬಾಕುನಲ್ಲಿ ನಡೀತದೆ. ಅಜರ್ಬೈಜಾನ್ ಜೂನ್ 5ನೇ ತಾರೀಕು. ಓಕೆ, 2025 ಒಂದು ವಿಶ್ವ ಪರಿಸರ ದಿನದ ಥೀಮ್ ಏನಪ್ಪಾ ಅಂತಂದ್ರೆ ನೀರು ಮತ್ತು ಇದು ಜಲ ದಿನದ್ದು ಥೀಮ್ ಆಗಿದೆ ನೋಡಿ. ಪರಿಸರ ದಿನದ್ದಲ್ಲ ಇದು. ನೀರು ಮತ್ತು ಲಿಂಗ ಎಂಬುದು ವಿಶ್ವ ಜಲ ದಿನದ ಥೀಮ್. ಪರಿಸರ ದಿನದ ಏನಾದಂತ ಕಾಮೆಂಟ್ ಮಾಡಿ. ಓಕೆ, ಜೂನ್ 5ನೇ ತಾರೀಕು ಆಚರಣೆ ಮಾಡ್ತಾರೆ ವಿಶ್ವ ಪರಿಸರ ದಿನವನ್ನು. ಅಜರ್ಬೈಜಾನ್ ನಲ್ಲಿ ನಡೆದಿದೆ ಇತ್ತೀಚೆಗೆ.
ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ತಾರ. 2026ರ ಒಂದು ಆವೃತ್ತಿಯು ಜಾಗತಿಕ ಕಾರ್ಯಕ್ರಮಗಳ ಆತಿಥ್ಯವನ್ನು ಅಜರ್ಬೈಜಾನ್ ದೇಶವು ವಹಿಸಿಕೊಂಡಿತ್ತು. ಪರಿಸರ ಸಂರಕ್ಷಣೆ ಮತ್ತು ಹವಾಮಾನ ವೈಪರೀತ್ಯ ನಿಯಂತ್ರಣ ಮತ್ತು ಮಾಲಿನ್ಯ ನಿಯಂತ್ರಣದ ಬಗ್ಗೆ ಜಾಗೃತಿ ಮೂಡಿಸುವುದು ಈ ಒಂದು ದಿನದ ಪ್ರಮುಖ ಉದ್ದೇಶ ಆಗಿದೆ ಅಂತ ಹೇಳ್ಬೋದು. ಜೂನ್ 5ನೇ ತಾರೀಕು ಪರಿಸರ ದಿನವನ್ನಾಗಿ ಆಚರಣೆ ಮಾಡ್ತಾರೆ, ವಿಶ್ವ ಪರಿಸರ ದಿನ. ನೆಕ್ಸ್ಟ್, ಆಹಾರಜನ್ಯ ಕಾಯಿಲೆಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಪ್ರತಿ ವರ್ಷ ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ? ವಿಶ್ವ ಆಹಾರ ಸುರಕ್ಷತೆ ದಿನವನ್ನು ಪ್ರತಿ ವರ್ಷ ಯಾವ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಜೂನ್ 7ನೇ ತಾರೀಕು ಆಚರಣೆ ಮಾಡುತ್ತಾರೆ. ಆಹಾರ ಸುರಕ್ಷತೆಯನ್ನು ಪ್ರಾಮುಖ್ಯತೆಯನ್ನು ಸಾರಲು ವಿಶ್ವಸಂಸ್ಥೆಯು ಜೂನ್ 7ರಂದು ವಿಶ್ವ ಆಹಾರ ಸಂರಕ್ಷಣೆ ದಿನವನ್ನಾಗಿ ಆಚರಣೆ ಮಾಡ್ತದೆ ನೋಡ್ರಿ. 2026ರ ಥೀಮ್ ಏನಿದೆಪ್ಪ ಅಂತಂದ್ರೆ ಫಾರ್ಮ್ ಬರ್ಡನ್ ಟು ಸೊಲ್ಯೂಷನ್ ಸೇಫ್ ಫುಡ್ ಎವ್ರಿವೇರ್ ಅಂತ ಇದನ್ನು ಕರೀತಾರೆ. 2026ರ ಥೀಮ್ ಆಗಿದೆ ನೋಡಿ ಇದು. ಇದನ್ನು ವಿಶ್ವಸಂಸ್ಥೆ 2018ರಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡ್ತದ. ಏನಂತ ಘೋಷಣೆ ಮಾಡದಪ್ಪ ಅಂತಂದ್ರೆ ಪ್ರತಿ ವರ್ಷ ಆಹಾರ ಸುರಕ್ಷತೆ ದಿನವನ್ನಾಗಿ ಆಚರಣೆ ಮಾಡ್ಬೇಕಂತ ಘೋಷಣೆ ಮಾಡ್ತದೆ. ಯಾವಾಗ? 2018ರಲ್ಲಿ. ನೆಕ್ಸ್ಟ್, ಇತ್ತೀಚೆಗೆ DRDO ಯಶಸ್ವಿಯಾಗಿ ಪರೀಕ್ಷಿಸಿದಂತ ರುದ್ರಂ 2 ಯಾವ ಒಂದು ರೀತಿಯ ಕ್ಷಿಪಣಿ ಆಗಿದೆ? ರುದ್ರಂ 2 ಯಾವ ರೀತಿಯ ಕ್ಷಿಪಣಿ ಆಗಿದೆ? ಕ್ಷಿಪಣಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, ಗಾಳಿಯಿಂದ ಮೇಲ್ಮೈಗೆ ಚಿಮ್ಮುವಂತ ಒಂದು ಕ್ಷಿಪಣಿ ಆಗಿದೆ ರುದ್ರಂ 2. ಓಕೆ, ಗಾಳಿಯಿಂದ ಮೇಲ್ಮೈಗೆ ಚಿಮ್ಮುವಂತ ಕ್ಷಿಪಣಿ ರುದ್ರಂ 2 ಎಂಬುದೇನಪ್ಪ ಅಂತಂದ್ರೆ ಸಂಪೂರ್ಣ ಸ್ವದೇಶಿ ನಿರ್ಮಿತವಾದಂತ ಒಂದು ಕ್ಷಿಪಣಿ ಆಗಿದೆ. ಗಾಳಿಯಿಂದ ಮೇಲ್ಮೈಗೆ ಅಂದ್ರೆ ಏರ್ ಟು ಸರ್ಫೇಸ್ ಚಿಮ್ಮುವ ಮೂಲಕ ಆಂಟಿ ರೇಡಿಯೇಷನ್ ಕ್ಷಿಪಣಿ ಆಗಿದೆ. ಇದೊಂದು ಏರ್ ಟು ಸರ್ಫೇಸ್ ಆಗಿದೆ ನೋಡಿ ಇದೊಂದು. ಶತ್ರುಗಳ ರೇಡಾರ್ ಆಗಿರ್ಬೋದು, ಸಂವಹನ ನೆಲೆಗಳು ಮತ್ತು ವಾಯು ರಕ್ಷಣೆ ವ್ಯವಸ್ಥೆಗಳನ್ನು ನಾಶಪಡಿಸಲು ಯುದ್ಧ ವಿಮಾನಗಳಿಂದ ಇದನ್ನು ಉಡಾವಣೆ ಮಾಡಲಾಗುತ್ತದೆ. ನೆಕ್ಸ್ಟ್, ಇತ್ತೀಚೆಗೆ ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಪತ್ತೆಯಾಗಿರುವಂತಹ ಮೆಸಾಲಿನಾ ಬಿಷ್ಣೋಯಿ ಎಂಬುದು ಯಾವ ರೀತಿಯ ಜೀವಿಯ ಒಂದು ಹೊಸ ಪ್ರಭೇದವಾಗಿದೆ? ಮೆಸಾಲಿನಾ ಬಿಷ್ಣೋಯಿ ಯಾವ ರೀತಿಯಾದಂತ ಒಂದು ಪ್ರಭೇದ ಆಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಅಲ್ಲಿ. ಇದೊಂದು ಅಲ್ಲಿ ಆಗಿದೆ, ಅಲ್ಲಿ ರೀತಿಯಾದಂತ ಒಂದು ಪ್ರಭೇದ ಆಗಿದೆ. ಇದಕ್ಕೆ ಏನಂತ ಹೇಳ್ತಾರೆ? ಮೆಸಾಲಿನಾ ಬಿಷ್ಣೋಯಿ ಅಂತ ಕರೆದಿದ್ದಾರೆ. ಭಾರತ ಸಂಶೋಧಕರು ರಾಜಸ್ಥಾನದ ಒಂದು ಥಾರ್ ಮರುಭೂಮಿ ಪ್ರದೇಶದಲ್ಲಿ ಮೆಸಾಲಿನಾ ಜಾತಿಗೆ ಸೇರಿದಂತ ಹೊಸ ಪ್ರಭೇದವನ್ನ ಒಂದು ಹಲ್ಲಿಯನ್ನು ಪತ್ತೆ ಮಾಡಿದ್ದಾರೆ. ಮೆಸಾಲಿನಾ ಎಂಬುದು ಏನಪ್ಪಾ ಅಂತಂದ್ರೆ ಒಂದು ಹಲ್ಲಿ ಆಗಿದೆ ನೋಡಿ. ಪರೀಕ್ಷಾ ದೃಷ್ಟಿಕೋನದಿಂದ ನೋಡೋದಾದ್ರೆ ಪರಿಸರ ಸಂರಕ್ಷಣೆಗೆ ಹೆಸರಾಗಿರುವಂತ ರಾಜಸ್ಥಾನದ ಬಿಷ್ಣೋಯಿ ಸಮುದಾಯದ ಗೌರವಾರ್ಥವಾಗಿ ಈ ಒಂದು ಹೊಸ ಪ್ರಭೇದಕ್ಕೆ ಮೆಸಾಲಿನಾ ಬಿಷ್ಣೋಯಿ ಎಂದು ಹೆಸರು ಇಟ್ಟಿದ್ದಾರೆ. ಈ ಒಂದು ಬಿಷ್ಣೋಯಿ ಅಂತ ಈ ಒಂದು ಹಲ್ಲಿಯಾಗಿ ಇಟ್ಟಿದ್ದಾರೆ ನೋಡ್ರಿ. ನೆಕ್ಸ್ಟ್, 2026ರ ಜೂನ್ನಲ್ಲಿ ಎಷ್ಟು ದೇಶಗಳ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಒಂದು ತಾತ್ಕಾಲಿಕ ಸದಸ್ಯರಾಗಿ ಆಯ್ಕೆ ಮಾಡಲಾಗಿದೆ? ಭದ್ರತಾ ಮಂಡಳಿಗೆ ಆಯ್ಕೆಯಾದಂತ ಒಂದು ರಾಷ್ಟ್ರಗಳು ಎಷ್ಟು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 5 ನೋಡ್ರಿ, ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಕಾಯಂ ರಾಷ್ಟ್ರಗಳು 5 ಇದ್ದಾವೆ. ಸದಸ್ಯ ರಾಷ್ಟ್ರಗಳಟ್ಟು ಟೋಟಲ್ ಆಗಿ ಈ ಒಂದು 15 ರಾಷ್ಟ್ರಗಳು ಕಂಡು ಬರ್ತದ. ಅದರಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಇತ್ತೀಚೆಗೆ 5 ಹೊಸ ದೇಶಗಳು ಸೇರ್ಪಡೆ ಆಗಿವೆ ನೋಡಿ. ಅಂದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಗೆ ಹೊಸ ದೇಶಗಳು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ತಾತ್ಕಾಲಿಕ ಸದಸ್ಯರಾಗಿ 2 ವರ್ಷಗಳ ಅವಧಿಗೆ ಆಯ್ಕೆ ಆಗಿದ್ದಾರೆ ನೋಡ್ರಿ. 2 ವರ್ಷಗಳ ಮಾತ್ರ ಇವರು ಅಧಿಕಾರಾವಧಿ ಇರ್ತದ. ಕಾಯಂ ಸದಸ್ಯರನ್ನು ಬಿಟ್ಟುಗೆಸಿಂದ 2 ವರ್ಷಗಳ ಕಾಲ ಅಧಿಕಾರಾವಧಿ ಇರ್ತದೆ ನೋಡ್ರಿ. UN ಒಂದು ಒಟ್ಟು ಸದಸ್ಯರು ಎಷ್ಟು ಇರ್ತಾರಪ್ಪ ಅಂತಂದ್ರೆ 15 ಸದಸ್ಯ ರಾಷ್ಟ್ರಗಳು ಇರ್ತಾವ. ಇದರಲ್ಲಿ 5 ಕಾಯಂ ಸದಸ್ಯ ರಾಷ್ಟ್ರಗಳು ಇರ್ತಾವ. ಇವು ಏನಪ್ಪಾ ಅಂತಾರೆ ವೀಟೋ ಅಧಿಕಾರ ಹೊಂದಿರುವಂತ ರಾಷ್ಟ್ರಗಳಾಗಿರ್ತಾವ. ಈ 5 ರಾಷ್ಟ್ರಗಳ ಮೇಲೆ ಕೂಡ ಪ್ರಶ್ನೆ ಆಗಿದೆ. ಯಾವ್ಯಾವ ರಾಷ್ಟ್ರಗಳು ಅಂತ ನೋಡೋದಾದ್ರೆ USA ಇದೆ, ಇದರಲ್ಲಿ ಅಮೆರಿಕ, ರಷ್ಯಾ ಇದೆ, ಚೀನಾ ಇದೆ, ಫ್ರಾನ್ಸ್ ಇದೆ ಮತ್ತೆ ಬ್ರಿಟನ್ ಇದೆ ನೋಡಿ. ಬ್ರಿಟನ್ ಅಥವಾ ಇಂಗ್ಲೆಂಡ್ ಅಂತ ಕೂಡ ಕರೀತಾರೆ ಅದಕ್ಕೆ. ಓಕೆ, ಇವು ಏನಪ್ಪಾ ಅಂತಂದ್ರೆ ಪ್ರಮುಖ ವಿಶ್ವಸಂಸ್ಥೆಯ ಒಂದು ಭದ್ರತಾ ಮಂಡಳಿಯ ಕಾಯಂ ರಾಷ್ಟ್ರಗಳು ಇವಾಗಿರ್ತಾವ. ಓಕೆ, 10 ತಾತ್ಕಾಲಿಕ ಸದಸ್ಯರು ಇರ್ತಾರೆ ನೋಡ್ರಿ. ಆ ಒಂದು 10 ತಾತ್ಕಾಲಿಕದಲ್ಲಿ ಈಗ ಏನಾಗಿದೆ ಅಂದ್ರೆ 5 ತಾತ್ಕಾಲಿಕ ರಾಷ್ಟ್ರಗಳು ಸೇರ್ಪಡೆ ಆಗಿವೆ 2 ವರ್ಷಗಳ ಕಾಲ. ಓಕೆ, ನೆಕ್ಸ್ಟ್
ರಾಷ್ಟ್ರೀಯ ಅಂಕಿಅಂಶ ಕಚೇರಿ ಬಿಡುಗಡೆ ಮಾಡಿದಂತ ಮಾಹಿತಿ ಪ್ರಕಾರ 2025-26ನೇ ಹಣಕಾಸು ವರ್ಷದಲ್ಲಿ ಭಾರತೀಯ ನಾಮಮಾತ್ರದ GDP ಬೆಳವಣಿಗೆಗೆ ದರ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 8.9%. NSO ತಾತ್ಕಾಲಿಕ ಅಂದಾಜುಗಳ ಪ್ರಕಾರ ಪುಸ್ತಕದ ಬೆಲೆಗಳಲ್ಲಿ FY26 ಒಂದು ನಾಮಮಾತ್ರ GDP ಬೆಳವಣಿಗೆ ದರ ಎಷ್ಟಿದೆಪ್ಪ ಅಂತಂದ್ರೆ 8.9% ಅಷ್ಟು ಇದೆ. ಹಿಂದಿನ ಹಣಕಾಸು ವರ್ಷದಲ್ಲಿ ಈ ಒಂದು ಬೆಳಗಿನ ದರ ಎಷ್ಟಿತ್ತಪ್ಪ ಅಂತಂದ್ರೆ 9.7% ಆಗಿತ್ತು. ಈಗ 8.9% ಆಗಿದೆ. ನಾಮಮಾತ್ರ GDP ಹಣದುಬ್ಬರವನ್ನು ಒಳಗೊಂಡಿರುತ್ತದೆ. ನೆಕ್ಸ್ಟ್, ಜೂನ್ 21, 2026ರಂದು ಆಚರಿಸಲಾದಂತ ಅಂತಾರಾಷ್ಟ್ರೀಯ ಯೋಗ ದಿನ ಉತ್ತರ ಗೋಳಾರ್ಧದಲ್ಲಿ ಯಾವ ಒಂದು ಭೌಗೋಳಿಕ ವಿಶೇಷತೆಯನ್ನು ಹೊಂದಿದೆ? ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಯೋಗ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂತಂದ್ರೆ ಜೂನ್ 21ನೇ ತಾರೀಕು ಯೋಗ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಪ್ರತಿ ವರ್ಷ. ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡ್ತಾರೆ. ಆ ಒಂದು ಸಮಯದಲ್ಲಿ ಉತ್ತರ ಗೋಳದಲ್ಲಿ ಯಾವ ರೀತಿಯಾದಂತ ಒಂದು ಭೌಗೋಳಿಕ ವಿಶೇಷತೆ ಕಂಡು ಬರ್ತದಂತ ಪ್ರಶ್ನೆ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಕೂಡ ಪ್ರಶ್ನೆ ಕೊಡುವಂತ ಸಾಧ್ಯತೆ ಇರುತ್ತೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ವರ್ಷದ ಅತ್ಯಂತ ಉದ್ದದ ದಿನ. ಓಕೆ, ವರ್ಷದ ಅತ್ಯಂತ ದೀರ್ಘವಾದ ದಿನವನ್ನು ಇಲ್ಲಿ ಉದ್ದವಾದಂತ ದಿನ ಅಂತ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನೋಡ್ರಿ ಪದಗಳಲ್ಲಿ ವ್ಯತ್ಯಾಸ ಇರ್ತದೆ. ಇಲ್ಲಿ ಉದ್ದವಾದ ದಿನ ಅಂತ ಕೊಟ್ಟಿದ್ದಾರೆ, ಅಂದ್ರೆ ದೀರ್ಘವಾದಂತ ದಿನ ಆಗಿರ್ತದ ಆ ಒಂದು ದಿನ. ಜೂನ್ 21 ಉತ್ತರ ಗೋಳಾರ್ಧದಲ್ಲಿ ಕರ್ಕಟ ಸಂಕ್ರಾಂತಿ ಮೇಲೆ ಸೂರ್ಯನ ಕಿರಣಗಳು ಬೀಳೋದ್ರಿಂದ ವರ್ಷದ ಅತ್ಯಂತ ದೀರ್ಘವಾದಂತ ದಿನವಾಗಿರ್ತದೆ. ಅದಕ್ಕಾಗಿ ಪ್ರತಿ ವರ್ಷ ಏನ್ ಮಾಡ್ತಾರಪ್ಪ ಅಂತಂದ್ರೆ ಯೋಗ ದಿನವನ್ನಾಗಿ ಆಚರಣೆ ಮಾಡ್ತಾರ ಜೂನ್ 21ನೇ ತಾರೀಕು. ಸರಿ, ಜೂನ್ 21ರಂದು ಉತ್ತರ ಗೋಳಾರ್ಧದಲ್ಲಿ ವರ್ಷದ ಅತ್ಯಂತ ಉದ್ದವಾದ ದಿನವನ್ನು ನಾವು ಕಾಣಬಹುದಾಗಿದೆ. ಈ ಒಂದು ವಿಶೇಷತೆಯ ಕಾರಣದಿಂದಾಗಿಯೇ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಸ್ತಾಪದ ಮೇರೆಗೆ ವಿಶ್ವಸಂಸ್ಥೆ ಏನ್ ಮಾಡ್ತಂದ್ರೆ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಘೋಷಣೆ ಮಾಡ್ತದ. 2014ರಲ್ಲಿ ಪ್ರಧಾನಮಂತ್ರಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಯೋಗ ದಿನವನ್ನು ಆಚರಣೆ ಮಾಡ್ಬೇಕಂತ ಹೇಳ್ತಾರ. ಅದೇ ಏನಾಗುತ್ತಂದ್ರೆ 2015ರಲ್ಲಿ ಜೂನ್ 21ರಿಂದ ಪ್ರಾರಂಭ ಮಾಡ್ತಾರೆ ಈ ಒಂದು ದಿನಾಚರಣೆ ಮಾಡಲು. ನೆಕ್ಸ್ಟ್, ಅಕ್ಸಿಯೋಮ್ 4 ಮಿಷನ್ ನ ಒಂದು ಭಾಗವಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿದಂತ ಭಾರತೀಯ ಗಗನಯಾತ್ರಿ ಯಾರು? ಅಕ್ಸಿಯೋಮ್ 4 ಈ ಒಂದು ಮಿಷನ್ ಮೂಲಕ ಹೋಗಿದ್ದಾರೆ. ಯಾರಪ್ಪ ಅಂತಂದ್ರೆ ಶುಭಾಂಶು ಶುಕ್ಲಾ ಅಂತ ನಾವ್ ಹೇಳ್ತೀವಿ ನೋಡ್ರಿ. ಶುಭಾಂಶು ಶುಕ್ಲಾ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಭಾರತೀಯ ವಾಯುಪಡೆಯ ಒಂದು ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಅಕ್ಸಿಯೋಮ್ 4 ವಾಣಿಜ್ಯ ಮಿಷನ್ ನ ಒಂದು ಭಾಗವಾಗಿ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದಾರೆ. ಇತಿಹಾಸ ನಿರ್ಮಿಸುವಂತ ಪ್ರಯಾಣ ಬೆಳೆಸಿದ್ದಾರೆ ಅಂತ ಹೇಳ್ಬೋದು. ಹೋಗಿ ಬಂದಿದ್ದಾರೆ ತಿರುಗಿ. ಇವರ ಅನುಭವಗಳನ್ನು ಆಧರಿಸಿ ಬಿಡುಗಡೆಯಾದಂತ ಇವರ ಒಂದು ಸ್ಮರಣೆಗೆ ಜೂನ್ 2026ರಲ್ಲಿ ಹೆಚ್ಚು ಸುದ್ದಿಯಲ್ಲಿ ಇತ್ತು. ಇದು ಇಸ್ರೋದ ಗಗನಯಾತ್ರಿ ಮಿಷನ್ ಕೂಡ ಆಯ್ಕೆಯಾಗಿದ್ದಾರೆ ಇವ ಶುಭಾಂಶು ಶುಕ್ಲಾ. ಶುಭಾಂಶು ಶುಕ್ಲಾ ಅವರಿಗೆ ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ಪ್ರಶಸ್ತಿಯನ್ನು ಕೊಡಲಾಗಿದೆ ನೋಡಿ. ಪ್ರಶಸ್ತಿಯನ್ನು ಇವರಿಗೆ ಕೊಡಲಾಗಿದೆ. ಇತ್ತೀಚೆಗೆ ದ್ರೌಪದಿ ಮುರ್ಮು ಅವರು ಒಂದು ಪ್ರಶಸ್ತಿಯನ್ನು ಕೂಡ ಇವರಿಗೆ ಪ್ರದಾನ ಮಾಡಿದ್ದಾರೆ. ಓಕೆ, ಯಾವ್ದಪ್ಪ ಅಂತಂದ್ರೆ ಶೌರ್ಯ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ ನೋಡಿ. ಯಾರಿಗೆ? ಶುಭಾಂಶು ಶುಕ್ಲಾ ಅವರಿಗೆ. ನೆಕ್ಸ್ಟ್, ಜೂನ್ 2026ರಲ್ಲಿ ಏರ್ ಇಂಡಿಯಾವು ವಿಮಾನಯಾನ ಸಂಪರ್ಕವನ್ನು ಹೆಚ್ಚಿಸಲು ಯಾವ ದೇಶದ ಹೊಸ ರಿಯಾದ್ ಏರ್ ಜೊತೆ ಒಪ್ಪಂದ ಮಾಡಿಕೊಂಡಿದೆ? ಯಾವ ದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸೌದಿ ಅರೇಬಿಯಾ. ಸರಿಯಾದ ಉತ್ತರ ಇದು ನೋಡ್ರಿ, ಸೌದಿ ಅರೇಬಿಯಾ ಜೊತೆ ಒಪ್ಪಂದ ಮಾಡಿಕೊಂಡಿದೆ. ಭಾರತದ ಪ್ರಮುಖ ವಿಮಾನಯಾನ ಸಂಸ್ಥೆಗಳ ಏರ್ ಇಂಡಿಯಾ ಮತ್ತು ಸೌದಿ ಅರೇಬಿಯಾದ ಅಂತ ಹೊಸ ಪ್ರೀಮಿಯಂ ರಾಷ್ಟ್ರೀಯ ವಾಹಕವಾದಂತ ರಿಯಾದ್ ಏರ್ ನಡುವೆ ಈ ಒಂದು ಮಹತ್ವವಾದಂತ ಒಪ್ಪಂದ ಏರ್ಪಟ್ಟಿದೆ. ಭಾರತ, ಸೌದಿ ಅರೇಬಿಯಾ ಮತ್ತು ಜಾಗತಿಕ ತಾಣಗಳ ನಡುವೆ ಈ ಒಂದು ಪ್ರೀಮಿಯಂ ಪ್ರಮಾಣದ ಆಯ್ಕೆಗಳು ಬಳಸುವುದು ಮತ್ತು ಬುಕ್ಕಿಂಗ್ ಪ್ರಕ್ರಿಯೆಯನ್ನು ಸುಲಭಗೊಳಿಸುವುದು ಇದರ ಒಂದು ಪ್ರಮುಖ ಉದ್ದೇಶ ಆಗಿದೆ ಅಂತ ಹೇಳ್ಬೋದು. ಸೌದಿ ಅರೇಬಿಯಾದ ಒಂದು ರಿಯಾದ್ ಏರ್ ಮತ್ತು ಭಾರತದ ಏರ್ ಇಂಡಿಯಾ ನಡುವೆ ಒಪ್ಪಂದ ಆಗಿದೆ ನೋಡಿ. ನೆಕ್ಸ್ಟ್, ಭಾರತದ ಯಾವ ಸಶಸ್ತ್ರ ಪಡೆಗಾಗಿ ಇತ್ತೀಚೆಗೆ INS ಸಂಶೋಧಕ್ ಎಂಬ ಒಂದು ನೌಕೆಯನ್ನು ನಿರ್ಮಿಸಲಾಗಿದೆ? INS ಸಂಶೋಧಕ್ ಯಾವ ಒಂದು ಸಶಸ್ತ್ರ ಪಡೆಗಾಗಿ ನೇಮಕ ಮಾಡಿದ್ದಾರೆ? ಭೂಸೇನಾ, ವಾಯುಸೇನಾ, ನೌಕಾಪಡೆ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ನೌಕಾಪಡೆ ಇದಕ್ಕೆ ಸರಿಯಾದ ಉತ್ತರ ಇದೆ ನೋಡ್ರಿ, ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಭಾರತೀಯ ನೌಕಾಪಡೆಗೆ
INS ಸಂಶೋಧಕ ಅಂತ ಹೇಳ್ತೀವಿ. INS ಸಂಶೋಧಕ ಎಂಬುದು ಭಾರತೀಯ ನೌಕಾಪಡೆಗಾಗಿ ನಿರ್ಮಿಸಲಾದಂತಹ ಅತ್ಯಾಧುನಿಕ ಸಮೀಕ್ಷಾ ನೌಕೆ ಆಗಿದೆ. ಓಕೆ, ಇದೊಂದು ನೌಕೆ ಆಗಿದೆ ನೋಡ್ರಿ, INS ಸಂಶೋಧಕ್. ಇದನ್ನು ನೌಕಾಪಡೆಯ ಒಂದು ವಾರ್ಷಿಪ್ ಡಿಸೈನ್ ಬ್ಯೂರೋ ವಿನ್ಯಾಸಗೊಳಿಸಿದೆ. ಕರಾವಳಿ ಮತ್ತು ಆಳ ಸಮುದ್ರದ ಹೈಡ್ರೋಗ್ರಾಫಿಕ್ ಕಾರ್ಯಾಚರಣೆಗಾಗಿ ಇದನ್ನು ಬಳಕೆ ಮಾಡ್ತಾರೆ. ನೆಕ್ಸ್ಟ್, ಜೂನ್ 2026ರಲ್ಲಿ ಕೇಂದ್ರ ಸರ್ಕಾರವು ಯಾವ ವಲಯದ ಉತ್ಪಾದನೆಯನ್ನು ಹೆಚ್ಚಿಸಲು 22 ಹೊಸ ಕಂಪನಿಗಳ ಜೊತೆಗೆ PLI ಯೋಜನೆಯಡಿಯಲ್ಲಿ ಅನುಮೋದನೆ ನೀಡಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಜವಳಿ ಸಚಿವಾಲಯ ನೋಡ್ರಿ. ಜವಳಿ ಟೆಕ್ಸ್ಟೈಲ್ಗೆ ಈ ಒಂದು 22 ಹೊಸ ಕಂಪನಿಗಳನ್ನು ಯೋಜನೆ ಹಾಕಿಕೊಂಡಿದೆ. ಇದರ ಬಗ್ಗೆ ನೋಡೋದಾದ್ರೆ ಭಾರತೀಯ ದೇಶೀಯ ಉತ್ಪಾದನೆಯು ಹೆಚ್ಚು ಉತ್ತೇಜಿಸಲು ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂದ್ರೆ ಜವಳಿ ವಲಯದ ಅಡಿಯಲ್ಲಿ 22 ಹೊಸ ಕಂಪನಿಗಳಿಗೆ ಅನುಮೋದನೆ ನೀಡಿದೆ. ಟೆಕ್ಸ್ಟೈಲ್ PLI ಸ್ಕೀಮ್. PLI ಅಂದ್ರೆ ಏನಪ್ಪಾ ಅಂತಂದ್ರೆ ಪ್ರೊಡಕ್ಷನ್ ಲಿಂಕ್ಡ್ ಇನಿಷಿಯೇಟಿವ್ ಅಂತ ಕರಿತೀವಿ. ಈ ಒಂದು ಯೋಜನೆ ಏನಪ್ಪಾ ಅಂತಂದ್ರೆ ಆಮದುಗಳನ್ನು ಕಡಿಮೆ ಮಾಡಿಗೆಸಿಂದ ಸ್ಥಳೀಯ ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿಗೆ ಒತ್ತು ನೀಡುತ್ತದೆ. ಈ ಒಂದು ಯೋಜನೆ ಜವಳಿ ವಲಯಕ್ಕೆ ಸಂಬಂಧಿಸಿದೆ ನೋಡಿ. ನೆಕ್ಸ್ಟ್, ಜೂನ್ 8, 2026ರಲ್ಲಿ ಆಚರಿಸಲಾಗುವಂತ ವಿಶ್ವ ಸಾಗರ ದಿನವನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಯಾವ ಒಂದು ವರ್ಷದಲ್ಲಿ ಅಧಿಕೃತವಾಗಿ ಗುರುತು ಮಾಡಲಾಗಿತ್ತು ನೋಡ್ರಿ. ಇಂಪಾರ್ಟೆಂಟ್. ವಿಶ್ವ ಸಾಗರ ದಿನ ಯಾವಾಗ ಆಚರಣೆ ಮಾಡ್ತಾರ ಅಂತ ಗೊತ್ತಿದೆ. ಅದೇ ಯಾವಾಗ ಅಂದ್ರೆ ಜೂನ್ 8ನೇ ತಾರೀಕು ವಿಶ್ವ ಸಾಗರ ದಿನವನ್ನು ಆಚರಣೆ ಮಾಡ್ತಾರೆ. ಆದ್ರೆ ಇದು ಆಚರಣೆ ಮಾಡ್ಬೇಕಂತ ವಿಶ್ವಸಂಸ್ಥೆಯ ಒಂದು ಸಾಮಾನ್ಯ ಸಭೆ ಯಾವ ವರ್ಷದಲ್ಲಿ ಗುರುತು ಮಾಡಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಈ ರೀತಿಯಾಗಿ ಕೇಳುವಂತ ಸಾಧ್ಯತೆ ಇರ್ತದೆ. ಅಂದ್ರೆ ಎಲ್ಲಾ ರೀತಿಯಾದಂತ ಒಂದು ಒಳಾಂಶನು ನೀವು ನೋಡ್ಕೊಂಡಿರ್ಬೇಕಾಗ್ತ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ 2018 ನೋಡ್ರಿ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಇದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 2018ರಲ್ಲಿ ಜೂನ್ 8ರಂದು ವಿಶ್ವ ಸಾಗರ ದಿನವನ್ನಾಗಿ ಆಚರಣೆ ಮಾಡ್ಬೇಕಂತ ಅಧಿಕೃತವಾಗಿ ಗುರುತು ಮಾಡಲಾಗ್ತದೆ. ವಿಶ್ವ ಸಾಗರ ದಿನವನ್ನ ಯಾವಾಗ ಆಚರಣೆ ಮಾಡ್ತಾರೆ ಅಂದ್ರೆ ಜೂನ್ 8ನೇ ತಾರೀಕು ವಿಶ್ವ ಸಾಗರ ದಿನವನ್ನಾಗಿ ಆಚರಣೆ ಮಾಡುತ್ತಾರೆ. ಸಾಗರಗಳ ಮಹತ್ವ ಮತ್ತು ಸಮುದ್ರದ ಪರಿಸರ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು ಈ ಒಂದು ದಿನದ ಪ್ರಮುಖ ಉದ್ದೇಶವಾಗಿರುತ್ತದೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಯು ಯಾವ ಒಂದು ದಿನವನ್ನು ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನಾಗಿ ಆಚರಣೆ ಮಾಡುತ್ತದೆ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತ ಕರಿತೀವಿ ನೋಡ್ರಿ. ವಿಶ್ವ ಬಾಲ ಕಾರ್ಮಿಕರ ಪದ್ಧತಿ ವಿರೋಧಿ ದಿನವನ್ನಾಗಿ ಯಾವಾಗ ಆಚರಣೆ ಮಾಡ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಜೂನ್ 12 ನೋಡ್ರಿ. ಜೂನ್ 12ನೇ ತಾರೀಕು ಆಚರಣೆ ಮಾಡುತ್ತಾರ. ಓಕೆ, ಜೂನ್ 12 ಇದಕ್ಕೆ ಸರಿಯಾದ ಉತ್ತರ. ಪ್ರತಿ ವರ್ಷ ಜೂನ್ 12ರಂದು ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನಾಗಿ ಆಚರಣೆ ಮಾಡ್ತಾರೆ ನೋಡ್ರಿ. ಮಕ್ಕಳನ್ನು ಅಪಾಯಕಾರಿ ಕೆಲಸಗಳಿಂದ ಮುಕ್ತಿಗೊಳಿಸಿ ಅವರ ಒಂದು ಶಿಕ್ಷಣದ ಹಕ್ಕುಗಳು ಮತ್ತು ಸುರಕ್ಷತೆಯನ್ನು ಕಾಪಾಡೋದು ಈ ಒಂದು ದಿನದ ಪ್ರಮುಖ ಗುರಿಯಾಗಿರುತ್ತದೆ. ಓಕೆ, ಜೂನ್ 12ನೇ ತಾರೀಕು ಆ ದಿನ ಆಚರಣೆ ಮಾಡ್ತಾರೆ. ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನಾಗಿ ಆಚರಣೆ ಮಾಡುತ್ತಾರೆ. ನೆಕ್ಸ್ಟ್, ಇತ್ತೀಚೆಗೆ ಜಲ್ ಜೀವನ್ ಮಿಷನ್ 2.0 ಅನ್ನು ಯಾವ ಒಂದು ಪ್ರಮುಖ ಉದ್ದೇಶಕ್ಕಾಗಿ ಪ್ರಾರಂಭ ಮಾಡಲಾಗಿದೆ? ಜಲ್ ಜೀವನ್ 2.0 ಮಿಷನ್. ಇದಕ್ಕೆ ಸರಿಯಾದ ಉತ್ತರ ಕುಡಿಯುವ ನೀರಿನ ಒಂದು ಪೂರೈಕೆಯನ್ನು ಸುಸ್ಥಿರವಾಗಿ ಕಾಯ್ದುಕೊಳ್ಳುವುದು ಈ ಒಂದು ಜಲ್ ಜೀವನ್ ಮಿಷನ್ ನ ಒಂದು ಪ್ರಮುಖ ಉದ್ದೇಶ ಆಗಿದೆ ನೋಡಿ. ಮನೆ ಮನೆಗೆ ಒಂದು ನಲ್ಲಿ ನೀರು ಒದಗಿಸುವ ಯೋಜನೆಯ ಯಶಸ್ಸಿನ ನಂತರ ಆ ಒಂದು ನೀರಿನ ಪೂರೈಕೆಯನ್ನು ಮುಂದಿನ ದಿನಗಳಲ್ಲಿ ಸುಸ್ಥಿರವಾಗಿ ಕಾಯ್ದುಕೊಳ್ಳಲು ಜಲ್ ಜೀವನ್ ಮಿಷನ್ 2.0 ಅನ್ನು ತರಲಾಗಿದೆ. JJM ಅಂತ ಕರೀತಾರೆ. ಜಲ್ ಜೀವನ್ ಮಿಷನ್ 2.0 ಯಾವುದಕ್ಕಾಗಿ ಸಂಬಂಧಿಸಿದಪ್ಪ ಅಂತಂದ್ರೆ ಅದು ಮನೆ ಮನೆಗೆ ನೀರು ಕುಡಿಯುವಂತ ಒಂದು ಯೋಜನೆ ಆಗಿದೆ. ಕುಡಿಯುವ ನೀರಿನ ಪೂರೈಕೆಗಾಗಿ. ಮೂಲ ಜಲ್ ಜೀವನ್ ಮಿಷನ್ ಅನ್ನು 2019ರಲ್ಲಿ ಪ್ರಾರಂಭ ಮಾಡ್ತಾರೆ ನೋಡ್ರಿ. ಜಲಶಕ್ತಿ ಸಚಿವಾಲಯದ ಅಡಿಯಲ್ಲಿ ಇದು ಪ್ರಾರಂಭ ಮಾಡ್ತಾರ. ಗ್ರಾಮೀಣ ಭಾರತದ ಒಂದು ಪ್ರತಿ ಮನೆಗೆ ನೀರು ಒದಗಿಸುವುದು ಇದರ ಒಂದು ಪ್ರಮುಖ ಉದ್ದೇಶ ಆಗಿರ್ತದೆ. 2019ರಲ್ಲಿ ಇದು ಜಾರಿ ಆಯ್ತು ನೋಡ್ರಿ. ನೆಕ್ಸ್ಟ್, ಜೂನ್ 2026ರಲ್ಲಿ ನಡೆದಂತ ಪಂದ್ಯಾವಳಿಯಲ್ಲಿ ಭಾರತದ ಮಹಿಳಾ ಅಂಡರ್ 18 ಹಾಕಿ ತಂಡವು ಯಾವ ಒಂದು ಪದಕವನ್ನು ಗೆದ್ದುಕೊಂಡಿದೆ? ಇವು ಅಂದ್ರೆ ಏನಪ್ಪಾ ಅಂತಂದ್ರೆ ಅಂಡರ್ 18 ಅಂದ್ರೆ 18 ವರ್ಷದ ಒಂದು ಮಹಿಳೆಯರು ಯಾವ ಒಂದು ಪದಕವನ್ನು ಪಡೆದುಕೊಂಡಿದ್ದಾರೆ ಇತ್ತೀಚೆಗೆ ನಡೆದಂತ ಒಂದು ಪಂದ್ಯಾವಳಿಯಲ್ಲಿ? ಇದಕ್ಕೆ ಸರಿಯಾದ ಉತ್ತರ ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ ನೋಡ್ರಿ. ಅಂಡರ್ 18 ಮಹಿಳಾ ಹಾಕಿ ಟೂರ್ನಮೆಂಟ್ ನಲ್ಲಿ ಭಾರತೀಯ ಕಿರಿಯ ಒಂದು ತಂಡ ಏನಂದ್ರೆ ಅತ್ಯಂತ ಪ್ರದರ್ಶನ ನೀಡಿಗೆಸಿಂದ ಕಂಚಿನ ಪದಕಕ್ಕೆ
ಆ ತೃಪ್ತಿ ಪಟ್ಟಿದೆ ಅಂತ ಹೇಳ್ಬೋದು. ಕಂಚಿನ ಪದಕವನ್ನು ಪಡೆದುಕೊಂಡಿದೆ. ಈ ಒಂದು ಯಶಸ್ಸು ಭಾರತದಲ್ಲಿ ಮಹಿಳಾ ಹಾಕಿಯ ಭವಿಷ್ಯದ ಭರವಸೆಯ ಪ್ರತಿಭೆಗಳನ್ನು ಮತ್ತು ತಳಮಟ್ಟದ ಕ್ರೀಡಾ ತರಬೇತಿಯನ್ನು ಯಶಸ್ಸನ್ನು ಎತ್ತಿ ತೋರಿಸ್ತದ. ಅಂದ್ರೆ ಅಂಡರ್ 18 ಏನಪ್ಪಾ ಅಂತಂದ್ರೆ ಒಂದು ಮಹಿಳೆಯರ ಒಂದು ಆಟ ಆಗಿದೆ ನೋಡ್ರಿ. ಇದು ಅಂಡರ್ 18 ಮಹಿಳೆಯರ ಆಟದಲ್ಲಿ ಏನಪ್ಪಾ ಅಂತಂದ್ರೆ ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ ಇತ್ತೀಚೆಗೆ. ಯಾವ ಆಟದಲ್ಲಿ ಅಂದ್ರೆ ಆಯ್ಕೆ ಆಟದಲ್ಲಿ. ನೆಕ್ಸ್ಟ್, ಜೂನ್ 29ರಂದು ಆಚರಿಸಲಾಗುವಂತ ರಾಷ್ಟ್ರೀಯ ಅಂಕಿಅಂಶ ದಿನವನ್ನು ಯಾರ ಒಂದು ಜನ್ಮದಿನವಾಗಿ ಸ್ಮರಣಾರ್ಥವಾಗಿ ಆಚರಣೆ ಮಾಡಲಾಗುತ್ತದೆ? ಜೂನ್ 29ರಂದು ಆಚರಣೆ ಮಾಡ್ತೀವಿ ನೋಡ್ರಿ ಅಂಕಿಅಂಶ ದಿನ. ಸರಿಯಾದ ಉತ್ತರ PC ಮಹಲನೋಬಿಸ್. ರಾಷ್ಟ್ರೀಯ ಅಂಕಿಅಂಶ ದಿನವನ್ನಾಗಿ ಜೂನ್ 29ರಂದು ಆಚರಣೆ ಮಾಡ್ತಾರ ಇವರ ಒಂದು ದಿನಾಚರಣೆಗಾಗಿ. ಓಕೆ, ಭಾರತೀಯ ಅಂಕಿಅಂಶ ವಿಜ್ಞಾನದ ಪಿತಾಮಹ ಎಂದು ಕರೆಯಲ್ಪಡುವಂತ ಪ್ರಶಾಂತ್ ಚಂದ್ರ ಮಹಲನೋಬಿಸ್ ಅಂತ ಕರಿತೀವಿ. PC ನೋಬಲ್ ಮಹಲನೋಬಿಸ್ ಅಂತ ಕರಿತಾರೆ ನೋಡ್ರಿ. ಇವರ ಒಂದು ಜನ್ಮದಿನದಂದು ಈ ಒಂದು ದಿನವನ್ನಾಗಿ ಆಚರಣೆ ಮಾಡ್ತಾರ. ಜೂನ್ 29 ಇವರ ಜನ್ಮದಿನ. ಆರ್ಥಿಕ ಯೋಜನೆ ಮತ್ತು ಅಂಕಿಅಂಶ ಅಭಿವೃದ್ಧಿ ಕ್ಷೇತ್ರದಲ್ಲಿ ಅವರು ನೀಡಿರುವಂತಹ ಪ್ರಮುಖ ಕೊಡುಗೆಗಾಗಿ ಪ್ರತಿ ವರ್ಷ ಏನ್ ಮಾಡ್ತಾರೆ ಅಂದ್ರೆ ಜೂನ್ 29ರಂದು ಆಯ್ಕೆ ಮಾಡಿಕೊಂಡಿದ್ದಾರೆ. ನೆಕ್ಸ್ಟ್, ಮೇ 30ರಿಂದ ಜೂನ್ 3ರವರೆಗೆ 2026ರವರೆಗೆ ಭಾರತಕ್ಕೆ ಅಧಿಕೃತವಾಗಿ ಭೇಟಿ ನೀಡಿದಂತ ಮಿನ್ ಆಂಗ್ ಹೈಂಗ್ಲಿ ಏನಪ್ಪಾ ಅಂತಂದ್ರೆ ಯಾವ ದೇಶದ ಅಧ್ಯಕ್ಷರಾಗಿದ್ದಾರೆ? ವೆಸ್ಟ್ ಇಂಪಾರ್ಟೆಂಟ್. ಇದು ಕೂಡ ನ್ಯೂಸ್ ಅಲ್ಲಿ ಕೂಡ ಬಂದಿತ್ತು. ಮಿನ್ ಆಂಗ್ ಹೈಂಗ್ಲಿ ಯಾವ ಒಂದು ದೇಶದ ಅಧ್ಯಕ್ಷರಾಗಿದ್ದಾರೆ? ಸರಿಯಾದ ಉತ್ತರ ಮ್ಯಾನ್ಮಾರ್ ದೇಶದ ಒಂದು ಅಧ್ಯಕ್ಷರಾಗಿದ್ದಾರೆ ನೋಡ್ರಿ ಇವರು ಮಿನ್ ಆಂಗ್ ಹ್ಯಾಂಗ್ಲಿಂಗ್. ಓಕೆ, ಮ್ಯಾನ್ಮಾರ್ ಇದಕ್ಕೆ ಸರಿಯಾದ ಉತ್ತರ. ಮ್ಯಾನ್ಮಾರ್ನ ಒಂದು ಗಣರಾಜ್ಯದ ಅಧ್ಯಕ್ಷರಾಗಿದ್ದಂತ ಮಿನ್ ಆಂಗ್ ಹ್ಯಾಂಗ್ಲಿ ಅವರು ಏನಪ್ಪಾ ಅಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಆಹ್ವಾನದ ಮೇರೆಗೆ ಭಾರತಕ್ಕೆ 5 ದಿನಗಳ ಕಾಲ ಅಧಿಕೃತವಾಗಿ ಭೇಟಿ ನೀಡಿದ್ರು. ಇತ್ತೀಚೆಗೆ ನವದೆಹಲಿಗೆ ಬಂದಿದ್ರು ನೋಡ್ರಿ ಇವರು. ಪರೀಕ್ಷಾ ದೃಷ್ಟಿಕೋನದಿಂದ ನೋಡೋದಾದ್ರೆ ಈ ಒಂದು ಭೇಟಿಯ ಸಮಯದಲ್ಲಿ ಭಾರತ ಮತ್ತು ಮ್ಯಾನ್ಮಾರ್ ದ್ವಿಪಕ್ಷೀಯ ಒಂದು ಸಹಕಾರ, ಗಡಿ ಭದ್ರತೆ, ವ್ಯಾಪಾರ ಸಂಬಂಧಗಳನ್ನು ಬಲಪಡಿಸುವ ಕುರಿತು ಮಾತುಕತೆ ನಡೆದವು. ಮ್ಯಾನ್ಮಾರ್ನ ಒಂದು ಇದಾಗಿದ್ದಾರೆ ನೋಡ್ರಿ ಇವರು ಅಧ್ಯಕ್ಷರಾಗಿದ್ದಾರೆ ಮಿನ್ ಆಂಗ್ ಹ್ಯಾಂಗ್ಲಿ. ನೆಕ್ಸ್ಟ್, ಯುದ್ಧ, ಹಿಂಸೆ ಮತ್ತು ವಿಪತ್ತುಗಳಿಂದ ತಮ್ಮ ಮನೆಗಳನ್ನು ತೊರೆದವರಾದಂತ ಧೈರ್ಯವನ್ನು ಗೌರವಿಸುವಂತ ವಿಶ್ವ ನಿರಾಶ್ರಿತರ ದಿನವನ್ನಾಗಿ ಯಾವಾಗ ಆಚರಣೆ ಮಾಡುತ್ತಾರೆ? ನೋಡ್ರಿ ಇಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ ವಿಶ್ವ ನಿರಾಶ್ರಿತರ ದಿನವನ್ನಾಗಿ ಯಾವಾಗ ಆಚರಣೆ ಮಾಡ್ತಾರಂತ ಕ್ವಶನ್ ಇದೆ. ಆದ್ರೂ ಕೂಡ ಯುದ್ಧ, ಹಿಂಸೆ, ವಿಪತ್ತು ಈ ರೀತಿಯಾಗಿ ತಮ್ಮ ಮನೆಯಿಂದ ತೊರೆದಂತ ವ್ಯಕ್ತಿಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಕೊನೆಯದಾಗಿ ನೋಡ್ಕೋಬೇಕು, ವಿಶ್ವ ನಿರಾಶ್ರಿತರ ದಿನವನ್ನಾಗಿ ಯಾವಾಗ ಆಚರಣೆ ಮಾಡ್ತಾರ? ಎಷ್ಟು ಓದ್ತಿದ್ರೆ ಸಾಕು. ಓಕೆ, ಇದಕ್ಕೆ ಸರಿಯಾದ ಉತ್ತರ ಜೂನ್ 20ನೇ ತಾರೀಕು ಆಚರಣೆ ಮಾಡ್ತಾರೆ ನೋಡ್ರಿ ಈ ಒಂದು ದಿನಾಚರಣೆಯನ್ನು, ವಿಶ್ವ ನಿರಾಶ್ರಿತರ ದಿನ. ವಿಶ್ವಸಂಸ್ಥೆಯ ನಿರಾಶ್ರಿತರ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಅವರಿಗೆ ಬೆಂಬಲ ನೀಡಲು ಜೂನ್ 20ರಂದು ವಿಶ್ವ ನಿರಾಶ್ರಿತರ ದಿನವನ್ನಾಗಿ ಆಚರಣೆ ಮಾಡಲು ಘೋಷಣೆ ಮಾಡಿದೆ. ನಿರಾಶ್ರಿತರು ಎದುರಿಸುತ್ತಿರುವಂತಹ ಸವಾಲುಗಳನ್ನು ಅರಿಯಲು ಮತ್ತು ಅವರಿಗೆ ಮಾನವೀಯ ನೆರವು ಒದಗಿಸಲು ಇದು ಪ್ರಮುಖ ದಿನವಾಗಿದೆ ಅಂತ ಹೇಳ್ಬೋದು. ಜೂನ್ 20ನೇ ತಾರೀಕು ಏನ್ ಮಾಡ್ತಾರೆ ಅಂದ್ರೆ ನಿರಾಶ್ರಿತರ ದಿನವನ್ನಾಗಿ ಆಚರಣೆ ಮಾಡುತ್ತಾರ. ನೆಕ್ಸ್ಟ್, ನಾಸಾ ಇತ್ತೀಚೆಗೆ ಆರ್ಟೆಮಿಸ್ 3 ಮಿಷನ್ಗೆ ಸಿಬ್ಬಂದಿಯನ್ನು ಘೋಷಿಸಿದೆ. ಈ ಒಂದು ಮಿಷನ್ ನ ಪ್ರಮುಖ ಉದ್ದೇಶವೇನು? ಆರ್ಟೆಮಿಸ್ 3 ಅನ್ನು ಘೋಷಣೆ ಮಾಡಿದೆ ನೋಡಿ. ಈ ಒಂದು ಮಿಷನ್ ನ ಪ್ರಮುಖ ಉದ್ದೇಶ ಏನಂತ ಕೊಟ್ಟಿದ್ದಾರೆ. ಏನ್ ಮಂಗಳ ಗ್ರಹಕ್ಕೆ ಹೋಗುತ್ತಾ, ಏನ್ ಸೂರ್ಯನ ಬಳಿ ಹೋಗುತ್ತಾ, ಅಥವಾ ಚಂದ್ರನ ಬಳಿ ಹೋಗುತ್ತಾ, ಬಾಹ್ಯಾಕಾಶ ನಿಲ್ದಾಣದಲ್ಲಿ ನಾಶಪಡಿಸೋದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಚಂದ್ರನ ಮೇಲೆ ಮರಳಿ ಮಾನವನ್ನು ಇಳಿಸುವುದು ಈ ಒಂದು ಆರ್ಟೆಮಿಸ್ 3 ಮಿಷನ್ ನ ಒಂದು ಪ್ರಮುಖ ಉದ್ದೇಶವಾಗಿರ್ತದೆ. ಅಪೋಲೋ ಮಿಷನ್ಗಳ ನಂತರ ಮೊದಲ ಬಾರಿಗೆ ಚಂದ್ರನ ದಕ್ಷಿಣ ಧ್ರುವದ ಬಳಿ ಗಗನಯಾತ್ರಿಗಳನ್ನು ಇಳಿಸುವಂತ ಐತಿಹಾಸಿಕ ಯೋಜನೆ ಇದು ಏನಪ್ಪಾ ಅಂತಂದ್ರೆ ಆರ್ಟೆಮಿಸ್ 3. ನಾಸಾದ ಒಂದು ನಾಸಾ ಮಾಡಿದೆ, ಅದು ಆರ್ಟೆಮಿಸ್ 3 ಅನ್ನು ಮಾಡಿದೆ ನೋಡಿ. ಇದೇನಪ್ಪಾ ಅಂತಂದ್ರೆ ಚಂದ್ರನಲ್ಲಿ ದಕ್ಷಿಣ ಧ್ರುವದಲ್ಲಿ ಇಳಿಯುವಂತ ಒಂದು ಯೋಜನೆ ಆಗಿದೆ, ಮಾನವ ಇಳಿಯುವ ಯೋಜನೆ. ಈ ಒಂದು ಮಿಷನ್ ಮೂಲಕ ಏನಪ್ಪಾ ಅಂತಂದ್ರೆ ಮಹಿಳಾ ಗಗನಯಾತ್ರಿ ಮತ್ತು ವರ್ಣೀಯ ವ್ಯಕ್ತಿಗಳೊಬ್ಬರು ಮೊದಲ ಬಾರಿಗೆ ಚಂದ್ರನ ಮೇಲೆ ಇಳಿಸುವಂತ ಗುರಿಯನ್ನು ನಾಸಾ ಹಾಕಿಕೊಂಡಿದೆ ಅಂತ ಹೇಳ್ಬೋದು. ನೆಕ್ಸ್ಟ್, ವಿಶ್ವ ರಕ್ತದಾನಿಗಳ ದಿನವನ್ನು ಜೂನ್ 14ರಂದು ಆಚರಣೆ ಮಾಡ್ತೀವಿ. ವಿಶ್ವ ರಕ್ತದಾನಿಗಳ ದಿನವನ್ನಾಗಿ ಯಾವಾಗ ಆಚರಣೆ ಮಾಡ್ತೀವಿ? ಜೂನ್ 14ರಂದು ಆಚರಣೆ ಮಾಡ್ತೀವಿ.
ರಕ್ತದ ಗುಂಪುಗಳನ್ನು ಕಂಡುಹಿಡಿದಂತ ಯಾವ ಒಂದು ಪ್ರಸಿದ್ಧ ವಿಜ್ಞಾನಿಯ ಜನ್ಮದಿನದ ಅಂಗವಾಗಿ ಇದನ್ನು ಆಚರಣೆ ಮಾಡುತ್ತಾರೆ? ನೋಡ್ರಿ ಇಲ್ಲಿ ಇಲ್ಲಿ ಎರಡು ರೀತಿಯಾದಂತ ನಿಮಗೆ ವಿಷಯ ಅರ್ಥ ಆಯ್ತು. ಅಂದ್ರೆ ವಿಶ್ವ ರಕ್ತದಾನಿಗಳ ದಿನ ಯಾವಾಗ ಆಚರಣೆ ಮಾಡ್ತೀವಿ? ಜೂನ್ 14ನೇ ತಾರೀಕು ಆಚರಣೆ ಮಾಡುತ್ತೆ ಅಂತ ಗೊತ್ತಾಯ್ತು. ಆದ್ರೆ ಯಾವ ಒಂದು ವಿಜ್ಞಾನಿ ಸರಿಗಾಗಿ ಈ ಒಂದು ಆಚರಣೆ ಮಾಡ್ತಾರೆ? ಯಾರ ಒಂದು ವಿಜ್ಞಾನಿ ಆ ಒಂದು ದಿನಾಚರಣೆದಿಂದ ದಿನ ಆಚರಣೆ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಸಿ ನೋಡಿ, ಕಾರ್ಲ್ ಅಂಡ್ ಸ್ಟೇನರ್ ಅಂತ ನಾವು ಕರಿತೀವಿ. ಸ್ಟೇನರ್, ಕಾರ್ಲ್ ಅಂಡ್ ಸ್ಟೇನರ್ ಅವರ ಒಂದು ಜನ್ಮದಿನವಾದಂತ ಜೂನ್ 14ರಂದು ಏನ್ ಮಾಡ್ತಾರಪ್ಪ ಅಂತಂದ್ರೆ ವಿಶ್ವ ರಕ್ತದಾನಿಗಳ ದಿನವನ್ನಾಗಿ ಆಚರಣೆ ಮಾಡ್ತಾರ. ಯಾಕಪ್ಪ ಅಂತಂದ್ರೆ ಇವರು ರಕ್ತದ ಗುಂಪುಗಳನ್ನು ಕಂಡುಹಿಡಿತಾರೆ ನೋಡ್ರಿ. ರಕ್ತ ಪರಿಚಲನೆ ಕಂಡುಹಿಡಿದಂತ ವ್ಯಕ್ತಿ ವಿಲಿಯಂ ಹಾರ್ವೆ ಆದ್ರೆ ರಕ್ತದ ಗುಂಪುಗಳನ್ನು ಕಂಡುಹಿಡಿದಂತ ವ್ಯಕ್ತಿ ಕಾರ್ಲ್ ಅಂಡ್ ಸ್ಟೇನರ್. ಇವರು ಎ ಬಿ ಮತ್ತು ಎ ಬಿ ಓ ಈ ರೀತಿಯಾಗಿ ವಿಭಾಗವನ್ನು ಮಾಡ್ತಾರ. ಯಾರು? ಕಾರ್ಲ್ ಅಂಡ್ ಸ್ಟೇನರ್. ಅದಕ್ಕಾಗಿ ವಿಶ್ವ ರಕ್ತದಾನಿಗಳ ದಿನವನ್ನು ಜೂನ್ 14ರಂದು ಆಚರಣೆ ಮಾಡುತ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಇದೇ ರೀತಿಯಾಗಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಇವ್ರು ಏನಪ್ಪಾ ಅಂತಂದ್ರೆ ಪೆನ್ಸಿಲಿನ್ ಅನ್ನು ಕಂಡು ಹಿಡಿತಾರೆ ನೋಡ್ರಿ. ಪೆನ್ಸಿಲಿನ್ ಕಂಡು ಹಿಡಿತಾರೆ ಯಾರು? ಅಲೆಕ್ಸಾಂಡರ್ ಫ್ಲೆಮಿಂಗ್. ಲೂಯಿಸ್ ಪಾಶ್ಚರ್ ಏನಪ್ಪಾ ಅಂತಂದ್ರೆ ಲೂಯಿಸ್ ಪಾಶ್ಚರ್ ಅವರು ಪೋಲಿಯೋ ಕಂಡು ಹಿಡಿತಾರೆ ನೋಡ್ರಿ. ಓಕೆ, ಪೋಲಿಯೋ ಯಾರು ಕಂಡು ಹಿಡಿತಾರೆ? ಪೋಲಿಯೋ. ನೆಕ್ಸ್ಟ್ ಅದೇ ರೀತಿಯಾಗಿ ಎಡ್ವರ್ಡ್ ಜೆನ್ನರ್ ಅಂತ ಹೇಳ್ತೀವಿ. ಎಡ್ವರ್ಡ್ ಜೆನ್ನರ್ ಅವ್ರು ಏನಪ್ಪಾ ಅಂತಂದ್ರೆ ಸಿಡುಬು ರೋಗಕ್ಕೆ ಲಸಿಕೆ ಕಂಡುಹಿಡಿದಂತ ಮೊದಲ ವ್ಯಕ್ತಿಯಾಗಿದ್ದ ನೋಡ್ರಿ. ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅದು ಎಡ್ವರ್ಡ್ ಜೆನ್ನರ್ ಆಗಿದ್ದಾರೆ. ನೋಡಿ ಸ್ನೇಹಿತರು, ಒಂದೇ ಒಂದು ಪ್ರಶ್ನೆಯಲ್ಲಿ ನಾವು 5-6 ಏನಪ್ಪಾ ಅಂತಂದ್ರೆ ವಿಷಯಗಳನ್ನ ತಿಳಿದುಕೊಂಡಿವಿ ನಾವು ವಿಜ್ಞಾನಕ್ಕೆ ಸಂಬಂಧಿಸಿದಂತ ನೋಡ್ರಿ. ಜೂನ್ 14 ಏನ ಮಾಡ್ತೀವಿ? ವಿಶ್ವ ರಕ್ತದಾನಿಗಳ ದಿನ ಮಾಡ್ತೀವಿ. ಕಾರ್ಲ್ ಅಂಡ್ ಸ್ಟೇನರ್ ಎ ಬಿ ಗುಂಪುಗಳನ್ನು ವಿಭಾಗ ಮಾಡ್ತಾರ. ಅಲೆಕ್ಸಾಂಡರ್ ಫ್ಲೆಮಿಂಗ್ ಪೆನ್ಸಿಲಿನ್ ಕಂಡು ಹಿಡಿತಾರ. ಲೂಯಿಸ್ ಪಾಶ್ಚರ್ ಅವರು ಪೋಲಿಯೋ ಕಂಡು ಹಿಡಿತಾರ. ಎಡ್ವರ್ಡ್ ಜೆನ್ನರ್ ಅವರು ಸಿಡುಬು ರೋಗವನ್ನು ಔಷಧಿಯನ್ನು ಕಂಡು ಹಿಡಿತಾರೆ. ಓಕೆ, ಕಾರ್ಲ್ ಅಂಡ್ ಸ್ಟೇನರ್ ಬಗ್ಗೆ ಇದೆ ನೋಡಿ. ಎಬಿಒ ರಕ್ತದ ಗುಂಪು ವ್ಯವಸ್ಥೆಯನ್ನು ಕಂಡುಹಿಡಿದ ನೊಬೆಲ್ ಒಂದು ಪ್ರಶಸ್ತಿ ಪುರಸ್ಕೃತರಾದಂತ ವಿಜ್ಞಾನಿ ಕಾರ್ಲ್ ಅಂಡ್ ಸ್ಟೇನರ್ ಅವರ ಒಂದು ಜನ್ಮದಿನದಂದು ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ರಕ್ತದಾನದ ಮಹತ್ವ ಸಾರಲು ಮತ್ತು ಜೀವ ಉಳಿಸುವ ಸ್ವಯಂ ಪ್ರೇರಿತ ರಕ್ತದಾನಿಗಳಿಗೆ ಕೃತಜ್ಞತೆ ಸಲ್ಲಿಸಲು ಪ್ರತಿ ವರ್ಷ ಜೂನ್ 14ರಂದು ರಕ್ತದಾನಿಗಳ ದಿನವನ್ನಾಗಿ ಆಚರಣೆ ಮಾಡ್ತಾರೆ ನೋಡ್ರಿ. ಓಕೆ, ಇದಿಷ್ಟು ಏನಪ್ಪಾ ಅಂತಂದ್ರೆ ಇವತ್ತಿನ ಒಂದು ಜೂನ್ ತಿಂಗಳ ಪ್ರಮುಖ ಪ್ರಚಲಿತ ಘಟನೆಗಳಾಗಿದ್ದವು. ಓಕೆ, ಇನ್ನೂ ಏನೇನಿದಾವೆ ಅವು ಕೂಡ ಇದ್ರೆ ಆಡ್ ಮಾಡ್ಕೊಡ್ರಿ, ಮಿಸ್ ಆಗಿದ್ದು. ಓಕೆ, ಇವು ಪ್ರಮುಖ ಜೂನ್ ತಿಂಗಳ ಒಂದು ಪ್ರಮುಖ ಪ್ರಚಲಿತ ಘಟನೆ ಆಗಿತ್ತು. ಇಷ್ಟೆಲ್ಲ ಇಷ್ಟ ಆಯ್ತಪ್ಪ ಅಂತಂದ್ರೆ ವಿಡಿಯೋ ಇಷ್ಟ ಆಯ್ತಂದ್ರೆ ಜಲ್ದಿ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಲೈಕ್ ಮಾಡ್ರಿ. ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ ವಿಡಿಯೋ ಯಾವ ರೀತಿಯಾಗಿದೆ ಅಂತ. ಇದೇ ರೀತಿಯಾದಂತ ಇನ್ನು ಮೇದು ಏಪ್ರಿಲ್ದು ಎಲ್ಲ ಒಂದು ವಿಡಿಯೋಗಳನ್ನ ಮಾಡೋಣ ಮಂತ್ಲಿದು. ಯಾಕಂದ್ರೆ ಮುಂದೆ ಬರುವಂತ ಪರೀಕ್ಷೆಗೆ ನಿಮ್ಗೆ ಸಹಕಾರಿ ಆಗ್ತದ, ಅದಕ್ಕಾಗಿ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ದು ಫ್ರೆಂಡ್ ಕೂಡ ಶೇರ್ ಮಾಡ್ರಿ. ಓಕೆ, ಕಮೆಂಟ್ ಹಾಕಿ ನಿಮ್ಮ ಒಂದು ಅನಿಸಿಕೆಯನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.